ನಮೋ ನಮಃ. ಇದು ಶ್ರೀಮದ್ ಭಗವದ್ಗೀತೆ 8ನೇ ಅಧ್ಯಾಯ ಶ್ಲೋಕ 11. ಈ ಅಧ್ಯಾಯದ ಹೆಸರು ಭಗವತ್ ಪ್ರಾಪ್ತಿ. ಶ್ರೀಕೃಷ್ಣ ಇಲ್ಲಿ ಅಷ್ಟಾಂಗ ಯೋಗದ ಮಾರ್ಗದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅಷ್ಟಾಂಗ ಯೋಗವನ್ನು ಹೇಗೆ ಪರಿಪಾಲಿಸಬೇಕು, ಅದರಿಂದ ಹೇಗೆ ಸಿದ್ಧಿಯನ್ನು ಪಡಿಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಷ್ಟಾಂಗ ಯೋಗದ ಒಂದು ಅಂಗವನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ 11ನೇ ಶ್ಲೋಕದಲ್ಲಿ. ಸೊ ದಯವಿಟ್ಟು ನನ್ನಿಂದ ಹೇಳಿ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಯದಕ್ಷರಂ ವೇದವಿದೋ ವದಂತಿ ಯದಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಮಾತಾಜಿ. ಯದಕ್ಷರಂ ವೇದವಿದೋ ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಯತ್ ಯಾವ ಅಕ್ಷರಂ ಓಂಕಾರವನ್ನು ವೇದವಿದಃ ವೇದಗಳನ್ನು ಅರಿತವರು ವದಂತಿ ಹೇಳುತ್ತಾರೋ ವಿಶಂತಿ ಪ್ರವೇಶಿಸುತ್ತಾರೋ ಯತ್ ಯಾವುದರಲ್ಲಿ ಯತಯಃ ಮಹರ್ಷಿಗಳು ವೀತರಾಗಾಃ ಸನ್ಯಾಸಾಶ್ರಮದಲ್ಲಿರುವವರು ಯತ್ ಯಾವುದನ್ನು ಇಚ್ಛಂತಹ ಅಪೇಕ್ಷಿಸುತ್ತಾ ಬ್ರಹ್ಮಚರ್ಯಂ ಬ್ರಹ್ಮಚರ್ಯವನ್ನು ಚರಂತಿ ಅಭ್ಯಾಸ ಮಾಡುತ್ತಾರೆ ತತ್ ಆ ತೇ ನಿನಗೆ ಪದಂ ಸ್ಥಿತಿ ಸಂಗ್ರಹೇಣ
ಸಂಗ್ರಹವಾಗಿ ಪ್ರವಕ್ಷೆ ವಿವರಿಸುತ್ತೇನೆ. ಅನುವಾದ ಮತ್ತು ಭಾವಾರ್ಥ ಶಿಲ್ಗುರುಪಾದರಿಂದ ಶಿಲ್ಗುರುಪಾದಿಗೆ ಜಯವಾಗಲಿ. ವೇದಗಳಲ್ಲಿ ಪಾರಂಗತರು, ಓಂಕಾರವನ್ನು ಜಪಿಸುವವರು ಮತ್ತು ಸನ್ಯಾಸ ಸ್ವೀಕರಿಸಿದ ಮಹಾಯತಿಗಳಾದವರು ಬ್ರಹ್ಮನನ್ನು ಸೇರುತ್ತಾರೆ. ಇಂತಹ ಪರಿಪೂರ್ಣತೆಯನ್ನು ಬಯಸಿ ಮನುಷ್ಯನು ಬ್ರಹ್ಮಚರ್ಯವನ್ನು ಆಚರಿಸುತ್ತಾನೆ. ಮೋಕ್ಷವನ್ನು ಪಡೆಯಬಹುದಾದ ಈ ಪ್ರಕ್ರಿಯೆಯನ್ನು ನಾನು ನಿನಗೆ ಈಗ ಸಂಗ್ರಹವಾಗಿ ವಿವರಿಸುವೆನು. ಭಾವಾರ್ಥ. ಶ್ರೀಕೃಷ್ಣನು ಅರ್ಜುನನಿಗೆ ಷಟ್ಚಕ್ರ ಯೋಗವನ್ನು ಅಭ್ಯಾಸ ಮಾಡುವಂತೆ ಸಲಹೆ ಮಾಡಿದ್ದಾನೆ. ಈ ಯೋಗದಲ್ಲಿ ಸಾಧಕನು ಪ್ರಾಣವಾಯುವನ್ನು ಹುಬ್ಬುಗಳ ಮಧ್ಯೆ ನಿಲ್ಲಿಸುತ್ತಾನೆ. ಷಟ್ಚಕ್ರ ಯೋಗವನ್ನು ಅಭ್ಯಾಸ ಮಾಡುವುದು ಹೇಗೆ ಎನ್ನುವುದು ಅರ್ಜುನನಿಗೆ ತಿಳಿಯದೇ ಇರಬಹುದು ಎಂದು ಭಾವಿಸಿ ಪ್ರಭು ಮುಂದಿನ ಶ್ಲೋಕಗಳಲ್ಲಿ ಈ ಪ್ರಕ್ರಿಯೆಯನ್ನು ವಿವರಿಸುತ್ತಾನೆ. ಬ್ರಹ್ಮನ್ ಅದ್ವಿತೀಯನಾದರೂ ಅವನಿಗೆ ಹಲವು ಅಭಿವ್ಯಕ್ತಿಗಳು, ಲಕ್ಷಣಗಳು ಉಂಟು ಎಂದು ಪ್ರಭು ಹೇಳುತ್ತಾನೆ. ವಿಶೇಷವಾಗಿ ನಿರಾಕಾರವಾದಿಗಳಿಗೆ ಅಕ್ಷರ ಅಥವಾ ಓಂಕಾರವು ಬ್ರಹ್ಮನ್ನು ಒಂದೇ. ಕೃಷ್ಣನು ಇಲ್ಲಿ ಸನ್ಯಾಸಿ ಯತಿಗಳು ಪ್ರವೇಶಿಸುವ ನಿರಾಕಾರ ಬ್ರಹ್ಮನನ್ನು ವಿವರಿಸುತ್ತಾನೆ. ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾರಂಭದಿಂದ ಗುರುವಿನೊಂದಿಗೆ ಸಂಪೂರ್ಣ ಬ್ರಹ್ಮಚರ್ಯದಲ್ಲಿ ವಾಸಿಸುತ್ತಾ ಓಂಕಾರದ ಅನುಸಂಧಾನವನ್ನು ಮಾಡಲು ಮತ್ತು ಕಟ್ಟಕಡೆಯ ನಿರಾಕಾರ ಬ್ರಹ್ಮನನ್ನು ತಿಳಿದುಕೊಳ್ಳಲು ಹೇಳಿಕೊಡುತ್ತಾರೆ. ಈ ರೀತಿಯಲ್ಲಿ ಅವರು ಬ್ರಹ್ಮನ 2 ಲಕ್ಷಣಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಶಿಷ್ಯನು ಆಧ್ಯಾತ್ಮಿಕ ಬಾಳಿನಲ್ಲಿ ಮುಂದುವರಿಯಲು ಈ ಅಭ್ಯಾಸವು ಬಹಳ ಅಗತ್ಯ. ಆದರೆ ಈಗ ಇಂತಹ ಬ್ರಹ್ಮಚರ್ಯದ ಬದುಕು ತೀರಾ ಅಸಾಧ್ಯ. ಜಗತ್ತಿನ ಸಾಮಾಜಿಕ ರಚನೆಯು ಎಷ್ಟೊಂದು ಬದಲಾವಣೆ ಹೊಂದಿದೆ ಅಂದರೆ ವಿದ್ಯಾರ್ಥಿ ಜೀವನದ ಪ್ರಾರಂಭದಿಂದ ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡುವ ಸಾಧ್ಯತೆ ಇಲ್ಲ. ವಿದ್ಯೆಯ ಬೇರೆ ಬೇರೆ ವಿಭಾಗಗಳಿಗೆ ಜಗತ್ತಿನಾದ್ಯಂತ ಹಲವಾರು ಸಂಸ್ಥೆಗಳಿವೆ. ಆದರೆ ವಿದ್ಯಾರ್ಥಿಗಳಿಗೆ ಬ್ರಹ್ಮಚರ್ಯ ತತ್ವಗಳಲ್ಲಿ ಶಿಕ್ಷಣ ಕೊಡಲು ಮನ್ನಣೆ ಪಡೆದ ಸಂಸ್ಥೆಯೇ ಇಲ್ಲ. ಬ್ರಹ್ಮಚರ್ಯವನ್ನು ಪಾಲಿಸಿದ್ದರೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಬಹಳ ಕಷ್ಟ. ಆದುದರಿಂದ ಕಲಿಯುಗಕ್ಕೆ ಶಾಸ್ತ್ರಗಳು ನೀಡಿರುವ ಆದೇಶಗಳಿಗೆ ಅನುಗುಣವಾಗಿ ಚೈತನ್ಯ ಮಹಾಪ್ರಭುಗಳು ಪರಮೋನ್ನತ ಸಾಕ್ಷಾತ್ಕಾರಕ್ಕೆ ಶ್ರೀಕೃಷ್ಣನ ಪಾವನ ನಾಮವನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನ ಮಾಡುವುದನ್ನು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ಎಂದು ಹೇಳಿದ್ದಾರೆ. ಓಂ ತತ್ಸತ್. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೆ ಗೌರತ್ವಿಸೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯಾಂ ಜಗನ್ನಾಥಾಯ ತೇ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ರ ವಾತಮಹಂ ವಂದೇ ಶ್ರೀಗುರು ದೀನತಾರಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯಮೇಶ್ವರಂ. ಈ ಶ್ಲೋಕದಲ್ಲಿ ಭಗವಂತನು
ನಿರಾಕಾರವಾದಿಗಳು ಹೇಗೆ ಬ್ರಹ್ಮನ್ ನಿರ್ವಿಶೇಷ ನಿರಾಕಾರ ಬ್ರಹ್ಮನ್ ತಲುಪುತ್ತಾರೆ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಭಗವಂತನ ನಾವು 3 ರೀತಿಯಲ್ಲಿ ಅರಿಯಬಹುದು: ನಿರಾಕಾರ ಬ್ರಹ್ಮನ್, ಮತ್ತೆ ಹೃದಯದಲ್ಲಿರುವಂತಹ ಪರಮಾತ್ಮ, ಮತ್ತೆ ಶ್ಯಾಮ್ ಸುಂದರ ಕೃಷ್ಣ ಭಗವಾನ್. ಸೊ ಬ್ರಹ್ಮನ್, ಪರಮಾತ್ಮ, ಭಗವಾನ್ 3 ರೀತಿಯಲ್ಲಿ ನಾವು ಭಗವಂತನನ್ನು ಅರಿಯಬಹುದು. ಹೇಗೆ ಸೂರ್ಯನ ಬೆಳಕು ಎಲ್ಲ ಕಡೆ ಇದೆ, ಅದು ನಿರ್ವಿಶೇಷ ನಿರಾಕಾರ. ಅದು ಸೂರ್ಯ ಗ್ರಹ ಒಂದು ಕಡೆ ಇದೆ, ಎಲ್ಲ ಆಕಾಶದಲ್ಲಿ ಕಾಣಿಸ್ತದೆ. ಮತ್ತೆ ಸೂರ್ಯನ ಗ್ರಹದಲ್ಲಿ ಸೂರ್ಯ ದೇವರಿದ್ದಾರೆ, ಸನ್ ಗಾಡ್. ಸೊ ದಟ್ ಇಸ್ ರಿಯಲೈಸೇಷನ್ ಆಫ್ ಭಗವಾನ್. ಸೊ ಬ್ರಹ್ಮನ್, ಪರಮಾತ್ಮ, ಭಗವಾನ್, ಈ ರೀತಿ 3 ರೀತಿಯಲ್ಲಿ ಭಗವಂತನನ್ನು ತಿಳ್ಕೊಳ್ಬಹುದು. ಸೊ ಈ ಶ್ಲೋಕದಲ್ಲಿ ನಿರ್ವಿಶೇಷ ನಿರಾಕಾರ ಬ್ರಹ್ಮನನ್ನು ಹೇಗೆ ತಲುಪಬೇಕು ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾರು ವೇದಗಳಲ್ಲಿ ಪಾರಂಗತರು, ವೇದವಿಧ, ವೇದಗಳನ್ನು ತಿಳ್ಕೊಂಡವರು, ವೇದಗಳಲ್ಲಿ ಬಹು ಭಾಗಗಳಲ್ಲಿ ನಿರ್ವಿಶೇಷ ನಿರಾಕಾರದ ವರ್ಣನೆ ಇದೆ. ಸೊ ವೇದದಲ್ಲಿ ಪಾರಂಗತರು, ಓಂಕಾರವನ್ನು ಜಪಿಸುವವರು. ಓಂಕಾರ ಅಂತಂದ್ರೆ ಏನು? ಭಗವಂತನ ಅದೊಂದು ನಾಮ. ಕೃಷ್ಣ ಅನ್ನುವುದು ಭಗವಂತನ ನೇರವಾದ ನಾಮ, ಡೈರೆಕ್ಟ್ ನೇಮ್. ಓಂ ಅಂತ ಹೇಳುವುದು ಭಗವಂತನ ಇಂಡೈರೆಕ್ಟ್ ನೇಮ್, ರೈಟ್? ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಕೃಷ್ಣ ಸೇಸ್ ಎಲ್ಲ ಶಬ್ದಗಳಲ್ಲಿ ನಾನು ಓಂಕಾರ ಅಂತ ಹೇಳ್ತಾನೆ. ಸೊ ಅದು ಓಂ ಅನ್ನೋ ಶಬ್ದ ಭಗವಂತನ ಪ್ರತೀಕ. ಓಂ ಅಂಡ್ ಹರೇ ಕೃಷ್ಣ ಅವರು ಸೇಮ್ ಅಂತ ಪ್ರಭುಪಾದ ಹೇಳ್ತಾ ಇದ್ರು, ರೈಟ್? ಸೊ ಓಂಕಾರವನ್ನು ಯಾರು ಜಪ ಮಾಡ್ತಾ ಇದ್ರು ಅವರು ಕೃಷ್ಣನ ಹೆಸರನ್ನೇ ಜಪ ಮಾಡ್ತಾ ಇದ್ದಾರೆ, ಆದರೆ ಇಂಡೈರೆಕ್ಟ್ ಆಗಿ ಜಪ ಮಾಡ್ತಾ ಇದ್ದಾರೆ. ಆದರೆ ಯಾರು ಕೃಷ್ಣ ಅಂತ ಹೇಳ್ತಾ ಇದ್ದಾರೆ, ಹರೇ ಕೃಷ್ಣ ಅಂತ ಹೇಳ್ತಾರೆ, ಅವರು ನೇರವಾಗಿ ಭಗವಂತನ ಹೆಸರನ್ನ ತಗೊತಾ ಇದ್ದಾರೆ. ಸೊ ವ್ಯತ್ಯಾಸ ಏನೂ ಇಲ್ಲ. ಯದಕ್ಷರಂ ವೇದ ವಿದೋ ವದಂತಿ ಯತಂತಿ ಯದ್ ಯತಯಃ ವಿಶಂತಿ ಯದ್ ಯತಯಃ ವೀತರಾಗಾಃ ಯತೀಸ್ ಆ್ಯಂಡ್ ಸನ್ಯಾಸೀಸ್. ಎಲ್ಲವನ್ನ ತ್ಯಾಗ ಮಾಡಿದವರು, ಸಂಸಾರವನ್ನು ತ್ಯಾಗ ಮಾಡಿದವರು, ಅವರು ಕೂಡ ಈ ಜಗತ್ತು ನಶ್ವರ, ಇದು ಜಗತ್ತು ಅಶಾಶ್ವತ ಅನ್ನೋದನ್ನು ತಿಳಿದುಕೊಂಡು ಅವರು ಶಾಶ್ವತವಾದ ಜಗತ್ತಿಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ, ಬ್ರಹ್ಮನ್ಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈ ಮಾರ್ಗದಲ್ಲಿ ಸ್ವಲ್ಪ ಕಷ್ಟ ಇದೆ. ನಿರ್ವಿಶೇಷ ನಿರಾಕಾರ ಮಾರ್ಗದಲ್ಲಿ ಅದು ಸರಳವಲ್ಲ. ಭಕ್ತಿ ಮಾರ್ಗ ತುಂಬ ಸರಳ, ಆದರೆ ನಿರ್ವಿಶೇಷವಾದ ಮಾರ್ಗ ತುಂಬ ಕಷ್ಟ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ ದುಃಖಂ ದೇಹವದ್ಭೀರ್ ಅವಾಪ್ಯತೆ. 15.5 ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈ ಅಕ್ಷರಂ, ಈ ಒಂದು ನಿರ್ವಿಶೇಷ ನಿರಾಕಾರದ ಒಂದು ಮಾರ್ಗವೇನಿದೆ ಅದು ತುಂಬ ಕ್ಲೇಶಕರವಾಗಿದೆ. ಕ್ಲೇಶೋ ಅಧಿಕತರ, ಸ್ವಲ್ಪ ಕ್ಲೇಶ ಅಲ್ಲ, ತುಂಬ ಕ್ಲೇಶ ಇದೆ ಅದರಲ್ಲಿ. ಯಾಕೆಂದ್ರೆ ತುಂಬ ತಪಸ್ಸು ಮಾಡಬೇಕು. ನಾನು ದೇಹವಲ್ಲ, ನಾನು ಆತ್ಮ ಅಂತ ಅವರು ತಿಳ್ಕೊಳ್ಳೋದಕ್ಕೆ ತುಂಬ ತಪಸ್ಸು ಮಾಡ್ತಾರೆ ಅವರು. ಈಗ ಬೇಸಿಗೆಗಾಲದಲ್ಲಿ ಸುತ್ತಲೂ ಬೆಂಕಿ ಹಚ್ಚಿ ಮಧ್ಯದಲ್ಲಿ ಕೂತ್ಕೋತಾರೆ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ದೇಹಂ ನಾಸ್ಮಿ, ದೇಹವಲ್ಲ ನಾನು ಆತ್ಮ. ಸೊ ಆ ಒಂದು ಬಿಸಿ ಯಾವುದಕ್ಕೆ ತಟ್ತಾ ಇದೆ? ದೇಹಕ್ಕೆ ತಟ್ತಾ ಇದೆ, ಆತ್ಮಕ್ಕಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊತಾರೆ. ಚಳಿಗಾಲದಲ್ಲಿ, ಮಾಘ ಮಾಸದಲ್ಲಿ ಅವರು ಹಿಮಾಲಯದಲ್ಲಿ ತಣ್ಣಗಿರುವ ನೀರಿನಲ್ಲಿ ಅವರು ಸ್ನಾನ ಮಾಡ್ತಾರೆ. ಅಹಂ ಬ್ರಹ್ಮಾಸ್ಮಿ, ನಾನು ದೇಹವಲ್ಲ, ನಾನು ಬ್ರಹ್ಮನ್. ಈ ತುಂಬ ಕಠೋರ ತಪಸ್ಸಿನಿಂದ ದೇಹಕ್ಕೆ ಟಾರ್ಚರ್ ಮಾಡಿ ಅವರು ನಾನೀ ದೇಹವಲ್ಲ ಅನ್ನೋ ಒಂದು ತಿಳುವಳಿಕೆಗೆ ಬರೋದಕ್ಕೆ ಪ್ರಯತ್ನ ಪಡ್ತಾರೆ. ದಟ್ ಇಸ್ ಎ ಡಿಫಿಕಲ್ಟ್ ಪಾತ್. ಸೊ ಯದಂತಿ ಯದ್ಯತಃ ವಿಶಂತಿ ಯದ್ಯತಃ ವೀತರಾಗ. ಅಟ್ಯಾಚ್ಮೆಂಟ್ ಬಿಡಬೇಕಾಗ್ತದೆ. ರಾಗ, ದ್ವೇಷ, ವಿಮುಕ್ತೈಸ್ತು ವಿಷಯಾನ್ ಇಂದ್ರಿಯಶ್ಚರ. ಭಗವದ್ಗೀತೆಯಲ್ಲಿ ಮುಂದೆ ಕೃಷ್ಣ ಹೇಳ್ತಾನೆ, ಯಾಕೆ ಏನಂತಂದ್ರೆ ಅವರು ಎಲ್ಲ ಮಟೀರಿಯಲ್ ಅಟ್ಯಾಚ್ಮೆಂಟ್ಸನ್ನು ಬಿಟ್ಟಿರಬೇಕು. ಆದರೆ ಮಾಯಾವಾದಿಗಳೇನು ಮಾಡ್ತಾರೆ? ಈವನ್ ಸ್ಪಿರಿಚುವಲ್ ಅಟ್ಯಾಚ್ಮೆಂಟು ಬಿಟ್ಬಿಡ್ತಾರೆ, ರೈಟ್? ದೇ ಗಿವ್ ಅಪ್ ಆಲ್ ಕೈಂಡ್ಸ್ ಆಫ್ ಮಟೀರಿಯಲ್ ಆ್ಯಂಡ್ ಸ್ಪಿರಿಚುವಲ್ ಅಟ್ಯಾಚ್ಮೆಂಟ್ಸ್. ದೇ ಓನ್ಲಿ ಆರ್ ಅಟ್ಯಾಚ್ ಟು ಬ್ರಹ್ಮನ್. ಓಂ ಶಾಂತಿ ಶಾಂತಿ ಶಾಂತಿ, ರೈಟ್? ಭಗವಂತನ ರೂಪ, ನಾಮ, ಗುಣ, ಲೀಲೆಗೆ ಅವರು ಆಕರ್ಷಿತರಾಗೋದಿಲ್ಲ. ಅದು ಭೌತಿಕ ನಾಮರೂಪ ಲೀಲೆಗಳಿಗೆ ಕೂಡ ಆಸಕ್ತರಾಗೋದಿಲ್ಲ. ಸೊ ದೇ ಆರ್ ನ್ಯೂಟ್ರಲ್. ಭೌತಿಕ ಆಸಕ್ತಿನೂ ಇಲ್ಲ, ಕೃಷ್ಣನ ಪ್ರತಿ ಆಸಕ್ತಿನೂ ಇಲ್ಲ, ಅವರು ಮಧ್ಯದ ಹಂತದಲ್ಲಿದ್ದಾರೆ. ಅದಕ್ಕೆ ಅವರ ಒಂದು ಸ್ಥಿತಿ ಅನ್ಸ್ಟೇಬಲ್, ಅದು ಸ್ಥಿರವಾಗಿಲ್ಲ.
ಅವರು ಅಲ್ಲಿಂದ ಮತ್ತೆ ಪತನವಾಗಬಹುದು. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ನಾವು ನೋಡ್ತೀವಿ ತುಂಬಾ ಮಾಯಾವಾದಿ ಅಥವಾ ನಿರ್ವಿಶೇಷವಾದಿಗಳು ಈ ಜಗತ್ತನ್ನ ಬಿಟ್ಬಿಡ್ತಾರೆ, ಜಗನ್ ಮಿಥ್ಯಾ ಅಂತ ಹೇಳಿ ಜಗತ್ತನ್ನ ಬಿಟ್ಟು ತಪಸ್ಸು ಮಾಡಕ್ಕೆ ಹೋಗ್ತಾರೆ. ಆದರೆ ಕಾಲಕ್ರಮೇಣದಲ್ಲಿ ಅವರು ಶಾಲಾ, ಕಾಲೇಜು, ಹಾಸ್ಪಿಟಲ್ ಎಲ್ಲ ಓಪನ್ ಮಾಡಿ ಸಮಾಜ ಸೇವೆಗೆ ಮತ್ತೆ ವಾಪಸ್ ಬರ್ತಾರೆ. ಜಗತ್ತು ಮಿಥ್ಯಾ ಅಂತ ತಿಳ್ಕೊಂಡು ಜಗತ್ತನ್ನ ಬಿಟ್ಟ ಮೇಲೆ ಮತ್ತೆ ಯಾಕೆ ಅವರು ಸಮಾಜ ಸೇವೆಗೆ ಬರಬೇಕು? ಇಟ್ಸ್ ಲಾಜಿಕಲ್. ಅರ್ಥ ಆಗ್ತಾ ಇದೆಯಾ? When the world is false, then why are you serving the false world? ಈ ಸುಳ್ಳು ಜಗತ್ತನ್ನ ಯಾಕೆ ಸೇವೆ ಮಾಡ್ತಾ ಇದ್ದಾರೆ? ಜಗನ್ ಮಿಥ್ಯಾ ಅಂತ ಹೇಳಿದಿರ ಫಸ್ಟ್ ನಿಮ್ಮ ಸಿದ್ಧಾಂತದ ಪ್ರಕಾರ, ಮತ್ತೆ ಯಾಕೆ ನೀವು ಹಾಸ್ಪಿಟಲ್, ಸ್ಕೂಲು ಎಲ್ಲ ಓಪನ್ ಮಾಡಿ ಸಮಾಜ ಸೇವೆಯಲ್ಲಿ ನಿಂತಿದ್ದೀರಾ? ರೈಟ್? ಫಾಲ್ ಇನ್ ಲವ್ ವಿತ್ ಮಟೀರಿಯಲ್ ವರ್ಲ್ಡ್. ಅಚ್ಚಾ, ಫಾಲ್ ಇನ್ ಲವ್. No, they don't love, that's why they fall. When you don't love Krishna, ರೈಟ್, ಕೃಷ್ಣ ಪ್ರೇಮ ಬರಲಿಲ್ಲ ಅಂದರೆ ಅವರು ಬೀಳಲೇಬೇಕಾಗ್ತದೆ. ರೈಟ್? ಆರೋಗ್ಯ ಕೃಚೇಣ ಪರಂಪದಂ ತತಃ ಪತಂತಿ ಅಧಃ. ಅವರು ಬ್ರಹ್ಮನ್ವರೆಗೂ ಹೋಗಿ ಅಲ್ಲಿ ಭಗವಂತನ ನಾಮರೂಪ ಲೀಲೆ ಗುಣಗಳಿಗೆ ಅಟ್ರಾಕ್ಟ್ ಆಗದೆ ಅವರು ಮತ್ತೆ ವಾಪಸ್ ಬರ್ತಾರೆ. ಪ್ರಭುಪಾದ ಹೇಳ್ತಾರೆ, ಒಂದು ರಾಕೆಟ್ ಮೇಲೆ ಕಳಿಸಿದಾಗ ಅದಕ್ಕೆ ಒಂದು ಸ್ಥಿರವಾದ ಒಂದು ಆರ್ಬಿಟ್ ಸಿಗಲಿಲ್ಲ ಅಂದರೆ ಅದು ಮತ್ತೆ ಕೆಳಗಡೆ ಬರ್ತದೆ, ಕೆಳಗೆ ಬೀಳ್ತದೆ. ಅದೇ ರೀತಿ ಒಂದು ಜೀವಾತ್ಮ ಮೇಲೆ ಹೋಗ್ತಾ ಇದ್ದಾನೆ, ಕೃಷ್ಣನ ಪಾದಾಶ್ರಯ ಸಿಗುವವರೆಗೂ ಹೋಗ್ತಾನೆ ಇರಬೇಕು. ಒಂದೇಳಿ ಮಧ್ಯದಲ್ಲಿ ನಿಂತುಬಿಟ್ರೆ ವಾಪಸ್ ಕೆಳಗಡೆ ಬೀಳ್ಬೇಕಾಗ್ತದೆ. ಅದಕ್ಕೆ ಮಾಯಾವಾದಿಗಳು ತುಂಬ ಪ್ರಯತ್ನ ಪಡ್ತಾರೆ. ಕಷ್ಟಕರವಾದ ಮಾರ್ಗ ಕೂಡ ಕಷ್ಟಕರ, ಮತ್ತೆ ಒಂದು ಗಮ್ಯಸ್ಥಾನ ಕೂಡ ಅದು ಕಷ್ಟಕರವಾದದ್ದು. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಿ ತೇಷಾಂ ಅವ್ಯಕ್ತಾ ಹಿ ಗತಿರ್ ದುಃಖಂ. ಅದು ಗತಿ ಕೂಡ ದುಃಖಕರವಾಗಿದೆ. ದ ಡೆಸ್ಟಿನೇಷನ್ ಇಸ್ ಆಲ್ಸೋ ಪೇನ್ಫುಲ್. ಯಾಕಂದರೆ ಅಲ್ಲಿ ಕೃಷ್ಣನ ಸೇವೆಯ ಒಂದು ಗಂಧ ಕೂಡ ಇಲ್ಲ. ದೇರ್ ಇಸ್ ನೋ ಸರ್ವಿಸ್ ಟು ದ ಲಾರ್ಡ್. ಅದಕ್ಕೋಸ್ಕರ ಅವರು ಮತ್ತೆ ವಾಪಸ್ ಕೆಳಗಡೆ ಬರ್ತಾರೆ. ಅದಕ್ಕಾಗಿ ಕೃಷ್ಣನ ಸೇವೆ ಏನಿದೆ, ಕೃಷ್ಣನ ಪಾದಾಶ್ರಯ ಏನಿದೆ, ಅದೇ ಒಂದು ಏನಂತಾರೆ ಸೇಫ್ ಪ್ಲೇಸ್, ಅದೇ ಒಂದು ಸುಖಕರವಾದ ಜಾಗ. ಸೊ ಕೃಷ್ಣನ ಪಾದದಡಿಯಲ್ಲಿ ನಾವು ಇರಬೇಕು. ಸೊ ದಟ್ ಇಸ್ ದ ಅಲ್ಟಿಮೇಟ್ ಡೆಸ್ಟಿನೇಷನ್. ರೈಟ್? ಸೊ ಈ ನಿರ್ವಿಶೇಷ ಮಾರ್ಗದಲ್ಲಿ, ಎಸ್ಪೆಷಲಿ ಮಾಯವಾದ ಮಾರ್ಗದಲ್ಲಿ, ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಬ್ರಹ್ಮಚರ್ಯ ಇಸ್ ಕಂಪಲ್ಸರಿ. ನಿರ್ವಿಶೇಷ ಮಾರ್ಗದಲ್ಲಿ ಹೋಗುವವರು ಕಂಪಲ್ಸರಿ ಸನ್ಯಾಸ ತಗೊಳ್ಳೇಬೇಕು. ಸೊ ದಟ್ಸ್ ಫಸ್ಟ್ ಕ್ರೈಟೀರಿಯಾ. ಇಲ್ಲಾಂದ್ರೆ ಅವರು ಯಶಸ್ಸನ್ನು ಪಡೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಭಕ್ತಿ ಮಾರ್ಗ ತುಂಬ ಸರಳ. ಭಕ್ತಿ ಮಾರ್ಗದಲ್ಲಿ ಬ್ರಹ್ಮಚಾರಿಗಳು, ಸನ್ಯಾಸಿಗಳು, ಮತ್ತೆ ವಾನಪ್ರಸ್ಥರು, ದೇ ಆರ್ ರಿನೌನ್ಸ್ಡ್ ಆಶ್ರಮಸ್, ಅವರು ಕೂಡ ಭಕ್ತಿ ಯೋಗದಲ್ಲಿ ಮುಂದುವರಿಯಬಹುದು. ಗೃಹಸ್ಥರು ಕೂಡ ಭಕ್ತಿ ಯೋಗದಲ್ಲಿ ಮುಂದುವರಿಯಬಹುದು. ಸೊ ಅಂತ ಒಂದು ಸ್ಟ್ರಿಕ್ಟ್ ಕ್ರೈಟೀರಿಯಾ ಭಕ್ತಿ ಯೋಗದಲ್ಲಿ ಇಲ್ಲ. ಯಾಕಂದರೆ ಭಕ್ತಿ ಯೋಗ ತುಂಬ ಪವರ್ಫುಲ್ ಆಗಿದೆ, ತುಂಬ ಶಕ್ತಿಶಾಲಿ. ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಅವರ ಅತಿ ಕೀಳು ಮಟ್ಟದಿಂದ ಮೇಲ್ಮಟ್ಟಕ್ಕೆ ಒಯ್ಯುವಂಥ ಶಕ್ತಿ ಭಕ್ತಿ ಯೋಗದಲ್ಲಿದೆ. ಆದರೆ ಇಂಪರ್ಸನಲಿಸಮ್, ನಿರ್ವಿಶೇಷವಾದದಲ್ಲಿ ಒಬ್ಬ ವ್ಯಕ್ತಿ ಒಂದು ಹಂತದ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆಗ ಅಲ್ಲಿಂದ ಅವನ ಮೇಲೆ ಹೋಗಕ್ಕೆ ಸಾಧ್ಯ. ಅಲ್ಲಿ ಎಲ್ಲರನ್ನೂ ಅಡ್ಮಿಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಆದರೆ ಭಕ್ತಿ ಯಾವ ರೀತಿ ಇದೆ ಅಂದರೆ, ಯಾರೇ ಆಗಿರಲಿ, ಎಲ್ಲೇ ಆಗಿರಲಿ, ಚಿಕ್ಕ ಮಗು ಆಗಿರಲಿ, ಪುರುಷನಾಗಿರಲಿ, ಸ್ತ್ರೀ ಆಗಿರಲಿ, ವೃದ್ಧರಾಗಿರಲಿ, ಯಾವುದೇ ಯೋನಿಯಲ್ಲಾಗಿರಲಿ, ಪ್ರಾಣಿ ಕೂಡ ಆಗಿರಲಿ, ಅವರು ಭಕ್ತಿ ಯೋಗದಲ್ಲಿ ಮುಂದುವರಿಯಬಹುದು ಅಂತ ಹೇಳಲಾಗಿದೆ. ಅದಕ್ಕೆ ಕಲಿಯುಗದಲ್ಲಿ ವಿಶೇಷವಾಗಿ ಭಕ್ತಿ ಯೋಗ, ಅದರಲ್ಲೂ ಕೂಡ ವಿಶೇಷವಾದದ್ದು ಹರಿನಾಮ ಸಂಕೀರ್ತನೆ. ಅದಕ್ಕೆ ಶಿಲ ಪ್ರಭುಪಾದರು ಎಂಡಲ್ಲಿ ಹೇಳ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ ಮಂತ್ರದ ಜಪವನ್ನು ನಾವು ಪ್ರತಿನಿತ್ಯ ಮಾಡಬೇಕು. ಕಲಿಯುಗದಲ್ಲಿ ನಾಮವೇ ಸಾಕು, ಮತ್ತೇನು ಬೇಕಿಲ್ಲ. ಇವತ್ತು ಬೆಳಿಗ್ಗೆ ನಾವು ಓದ್ತಾ ಇದ್ದೀವಿ ನಾಮಾಮೃತ ಪುಸ್ತಕದಿಂದ. ಅಲ್ಲಿ ಪ್ರಭುಪಾದರು ಹೇಳ್ತಾ ಇದ್ರು, ಕಲಿಯುಗದಲ್ಲಿ ಕೆಲವೊಬ್ಬರು ತುಂಬ ಆಡಂಬರದ ಯಜ್ಞಗಳನ್ನು ಮಾಡ್ತಾರೆ, ಪೂಜೆಗಳನ್ನು ಮಾಡ್ತಾರೆ. ಲಕ್ಷ ರೂಪಾಯಿ ಖರ್ಚು ಮಾಡಿ ಯಜ್ಞ ಮಾಡಿ, ಹವನ ಮಾಡಿ, ಜನರನ್ನ ಕರೆದು, ಮತ್ತೆ ಕೆಲವು ತೋರಿಸ್ಕೊಂತಾರೆ, ನಂದು ದೊಡ್ಡದಿತ್ತು ಪ್ರೋಗ್ರಾಮ್, ಅವ್ರಿಗಿಂತ ನಂದು ದೊಡ್ಡದಿತ್ತು ಅಂತ ಹಬ್ಬ ಆಚರಣೆಗಳನ್ನ, ಯಜ್ಞಗಳನ್ನ, ರಿಚುವಲ್ಸ್ನ ಮಾಡ್ತಾರೆ. ಆದರೆ ಕಲಿಯುಗದಲ್ಲಿ ಇದು ಯಾವುದ್ರದ್ದು ಅವಶ್ಯಕತೆ ಇಲ್ಲ. ಕಲಿಯುಗದಲ್ಲಿ ಯಾವುದು ಮಾಡಬೇಕಂತ ಇಲ್ಲ, ಮಾಡಬಹುದು, ಆದರೆ ಅದು ಅವಶ್ಯಕವಿಲ್ಲ. ದಟ್ಸ್ ವಾಟ್ ಪ್ರಭುಪಾದ ಇಸ್ ಟೆಲ್ಲಿಂಗ್. ಶಾಸ್ತ್ರದಲ್ಲಿ ಯಮರಾಜರು ಕೂಡ ಹೇಳ್ತಾರೆ.
ಯಮರಾಜ್ ಹೇಳ್ತಾರೆ ಯಮದೂತರಿಗೆ, ಯಾರು ಕೃಷ್ಣ ನಾಮವನ್ನು ತಗೊಂತಾರೆ ಅವರು ಎಲ್ಲವನ್ನ ಮಾಡಿದ್ದಾರೆ, ಸಕಲ ಯಾಗ, ಸಕಲ ಸ್ನಾನ, ತಪ, ವ್ರತ, ಹೋಮ ಇತ್ಯಾದಿಗಳನ್ನೆಲ್ಲ ಮಾಡಿ ಅವರು ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ PhD ಲೆವೆಲ್ಗೆ ಹೋದವರು ಮತ್ತೆ LKG ಕಲಿಬೇಕಂತ ಇಲ್ಲ. ಯಾರು ನಾಮಜಪದಲ್ಲಿ ಸ್ಥಿರವಾಗಿದ್ದಾರೆ, ಪ್ರತಿನಿತ್ಯ 16 ಮಾಲೆ ಮಾಡ್ತಾ ಇದ್ದಾರೆ, ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ, ಅವರು ಬೇರೆ ಯಾವುದೇ ವ್ರತ, ಹೋಮ ಇತ್ಯಾದಿಗಳನ್ನ ಮಾಡುವ ಅವಶ್ಯಕತೆ ಇಲ್ಲ. ಮಾಡಿದ್ರು ಪರವಾಗಿಲ್ಲ, ಬಟ್ ಅವಶ್ಯಕತೆ ಇಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಸೊ ಇಸ್ಕಾನ್ ವೃಂದಾವನದಲ್ಲಿ 1975 ದೇವಸ್ಥಾನ ಉದ್ಘಾಟನೆ ಆಗ್ತಾ ಇತ್ತು. ಆಗ ಅಲ್ಲಿ ಪ್ರಭುಪಾದರು ಉದ್ಘಾಟನೆ ಮಾಡುವಾಗ ಕೆಲವು ಬ್ರಾಹ್ಮಣರನ್ನ ಕರೆದು ಅಲ್ಲಿ ಯಜ್ಞ, ಹೋಮ ಇತ್ಯಾದಿಗಳನ್ನು ಮಾಡಬೇಕಾಗಿತ್ತು. ಆದರೆ ಶಿಲಪ್ರಭುಪಾದರು ಬರೀತಾರೆ, ಇದರ ಅವಶ್ಯಕತೆ ಇಲ್ಲ, ಕೇವಲ ನಮ್ಮ ನಾಮ ಸಂಕೀರ್ತನೆ ಸಾಕು. ಸೊ ನಮ್ಮ ಭಕ್ತರು ತುಂಬಾ ಪ್ರೀತಿಯಿಂದ, ತುಂಬ ಜೋರಾಗಿ ನಾಮ ಸಂಕೀರ್ತನೆ ಮಾಡ್ತಾ ಇದ್ರು. ಸೊ ನಾಮ ಸಂಕೀರ್ತನೆ ಮಾಡ್ತಾ ಇದ್ರ ಕಾರಣದಿಂದ ಅದು ಎಲ್ಲ ರಿಚುವಲ್ಸ್ ಆರ್ ಕಂಪ್ಲೀಟೆಡ್, ಎಲ್ಲ ರೀತಿ ರಿವಾಜುಗಳು ಮುಗ್ದೋಗಿದೆ. ಆದರೆ ಜನರು ಒಪ್ತಾ ಇಲ್ಲ. ಅದಕ್ಕೋಸ್ಕರ ಜನರ ಒಂದು ಅಂದರೆ ಇದರ ಸ್ಮಾರ್ತರು ಏನಂತಾರೆ, ದೋಸ್ ರಿಚುವಲಿಸ್ಟಿಕ್, ಅಂಥವರ ಒಂದು ಪ್ರಸನ್ನತೆಗೋಸ್ಕರ ನಾವು ಯಜ್ಞಗಳನ್ನು ಮಾಡ್ತಾ ಇದ್ದೀವಿ, ಅದರ ಅವಶ್ಯಕತೆ ಇಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಯಾಕಂದ್ರೆ ನಾಮ ಸಂಕೀರ್ತನೆ ಯಜ್ಞ, ಕಲೌದದ್ ಹರಿ ಕೀರ್ತನ, ಚಾಂಟಿಂಗ್ ಇಸ್ ಸಫಿಷಿಯಂಟ್ ಎನ್ ಕಲಿಯುಗ. ಸೊ ಶಿಲ ಪ್ರಭುಪಾದರು ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡುವಾಗ ಕೆಲವೊಮ್ಮೆ ಯಜ್ಞ, ಹೋಮ ಇತ್ಯಾದಿಗಳನ್ನ ಮಾಡಲಿಲ್ಲ. ಯಾಕಂದ್ರೆ ಮಾಡೋದಕ್ಕೆ ಅವಶ್ಯಕತೆಗಳು ಕೂಡ ಇರಲಿಲ್ಲ ಅವಾಗ. ಪಾಶ್ಚಾತ್ಯ ದೇಶದಲ್ಲಿ ಅದೆಲ್ಲ ಹೇಗೆ ಸಿಗ್ತದೆ, ಹವನ ಕುಂಡ ಮತ್ತೆ ಸಮಿತ್ ಮತ್ತೆ ಹಲವಾರು ಸಾಮಗ್ರಿಗಳಲ್ಲಿ ದೊರಕೋದಿಲ್ಲ. ಸೊ ಫಸ್ಟ್ ಟೈಮ್ DT ಇನ್ಸ್ಟಾಲೇಷನ್ ಮಾಡಿದಾಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಜಗನ್ನಾಥನ ಮೂರ್ತಿ ಸ್ಥಾಪನೆ ಮಾಡಿದಾಗ ಪ್ರಭುಪಾದರು ಕೇವಲ ಸಂಕೀರ್ತನೆ ಮಾಡಿದ್ರು ಅಷ್ಟೇ. ಚಾಂಟ್ ಹರೇ ಕೃಷ್ಣ ಅಂಡ್ ಡು ಆರತಿ, ದಟ್ ಇಸ್ ಇನ್ಸ್ಟಾಲೇಷನ್. ಜಾಸ್ತಿ ರಿಚುವಲ್ಸ್ ಮಾಡಕ್ಕೆ ಹೋಗ್ಲಿಲ್ಲ ಪ್ರಭುಪಾದ. ಬಿಕಾಸ್ ವೆನ್ ಯು ಪ್ರೇ ಟು ಗಾಡ್ ವಿತ್ ಲವ್, ಪ್ರೀತಿಯಿಂದ ಆಹ್ವಾನಿಸಿದಾಗ, ಶುದ್ಧ ಭಕ್ತರು ಕರೆದಾಗ ಭಗವಂತ ಬರ್ತಾನೆ. ಸೊ ಕಲಿಯುಗದಲ್ಲಿ ನಾಮವೇ ಸಾಕು ಅಂತ ಹೇಳಲಾಗಿದೆ. ಬಟ್ ಪ್ರಭುಪಾದರು ಇನ್ನೊಂದು ವಿಷಯವನ್ನು ಇಲ್ಲಿ ಹೇಳ್ತಾರೆ, ಅದೊಂದು ವಿಷಯ ಟಚ್ ಮಾಡೋಣ, ನಂತರ ಹರಿನಾಮದ ಬಗ್ಗೆ ಇನ್ನಿಷ್ಟು ಚರ್ಚೆ ಮಾಡೋಣ. ಶ್ರೀ ಪ್ರಭುಪಾದ ಹೇಳ್ತಾರೆ, ಎಸ್ಪೆಷಲಿ ಆಧುನಿಕ ಯುಗದಲ್ಲಿ ಬ್ರಹ್ಮಚರ್ಯದ ಒಂದು ಟ್ರೈನಿಂಗ್ ಜನರಿಗೆ ದೊರಕ್ತಾ ಇಲ್ಲ. ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾರಂಭದಿಂದ ಗುರುವಿನೊಂದಿಗೆ ಸಂಪೂರ್ಣ ಬ್ರಹ್ಮಚರ್ಯದಲ್ಲಿ ವಾಸಿಸುತ್ತಾ ಓಂಕಾರದ ಅನುಸಂಧಾನವನ್ನು ಮಾಡಲು ಮತ್ತು ಕಡೆಯ ನಿರಾಕಾರ ಬ್ರಹ್ಮ ತಿಳಿದುಕೊಳ್ಳಲು ಹೇಳಿಕೊಡುತ್ತಾರೆ. ರೈಟ್. ಫಸ್ಟು ಗುರುಕುಲದಲ್ಲಿ ಹಿಂದಿನ ಕಾಲದಲ್ಲಿ ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲ್ಗೆ ಅಥವಾ ಹಾಸ್ಟೆಲ್ಗೆ ಹಾಕ್ತಾ ಇರಲಿಲ್ಲ, ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಗುರುಕುಲದಲ್ಲಿ ಗುರುಗಳು ಮಕ್ಕಳಿಗೆ ಡಿಸಿಪ್ಲಿನ್ ಹೇಳ್ಕೊಡ್ತಾ ಇದ್ರು, ಮತ್ತೆ ವಿಶೇಷವಾಗಿ ಬ್ರಹ್ಮಚರ್ಯದ ಪಾಲನೆ ಮಾಡೋಕ್ಕೆ ಹೇಳ್ಕೊಡ್ತಾ ಇದ್ರು. ಅಟ್ಲೀಸ್ಟ್ ಮದುವೆ ಆಗೋವರೆಗೂ 25 ವರ್ಷದವರೆಗೂ ಬ್ರಹ್ಮಚರ್ಯದ ಒಂದು ಅನುಸಂಧಾನವನ್ನು ಮಾಡಬೇಕಾಗ್ತಾ ಇತ್ತು. ನಂತರ ಅವನು ಮದುವೆ ಆಗ್ಬೋದು. ಸೊ ಮದುವೆ ಆಗೋವರೆಗೂ ಅವನು ಬ್ರಹ್ಮಚಾರಿ ಆಗಿರ್ಬೇಕು. ಮದುವೆ ಆದ್ಮೇಲೆ ಕೂಡ ಬ್ರಹ್ಮಚರ್ಯದ ಒಂದು ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ತಾ ಇರಬೇಕು. ಅಂದ್ರೆ ಪರಸ್ತ್ರೀಯರ ಮೇಲೆ ಕೆಟ್ಟು ಕಣ್ಣನ್ನು ಹಾಕಬಾರ್ದು. ಸೊ ದಟ್ ಈಸ್ ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟ್ರವತ್ ಆತ್ಮವತ್ ಸರ್ವಭೂತೇಶು ಇಹ ಪಶ್ಯತಿ ಸ ಪಂಡಿತ. ರೈಟ್. ಸೊ ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಎಲ್ಲರನ್ನು ತಾಯಿ ತರ ನೋಡ್ಬೇಕು, ತನ್ನ ದುಡ್ಡು ಬಿಟ್ಟು ಬೇರೆ ಎಲ್ಲರ ದುಡ್ಡನ್ನು ಕಸದ ತರ ಕಾಣ್ಬೇಕು. ರೈಟ್. ಬೇರೆಯವರ ದುಡ್ಡಿಗೆ ಕಣ್ಣು ಹಾಕ್ಬಾರ್ದು. ಕಳ್ತನ ಮಾಡೋರು ಏನ್ ಮಾಡ್ತಾರೆ, ಎಲ್ಲರ ದುಡ್ಡು ನಂದೇ, ಅವ್ರ ಪಾಕೆಟ್ ಇರೋದು ನಂದು, ನನ್ನ ಪಾಕೆಟ್ ಇರೋದು ನಂದು, ಎಲ್ಲರದು ನಂದೇ ಅಂತಾರೆ ಕಳ್ಳರು. ಸೊ ಮಾತೃಪರದಾರೇಶು ಪರದ್ರವ್ಯೇಶು ಲೋಷ್ಟ್ರವತ್ ಆತ್ಮೋತ್ಸರ್ವ ಭೂತೇಶು. ಹೇಗೆ ಜನರು ಪ್ರೀತಿಯಿಂದ ನಮ್ಮ ಜೊತೆ ವ್ಯವಹಾರ ಮಾಡ್ತಾರೆ, ಅದೇ ರೀತಿ ನಾವು ಬೇರೆಯವ್ರ ಜೊತೆ ಪ್ರೀತಿಯಿಂದ ವ್ಯವಹಾರ ಮಾಡಬೇಕು ಅಂತ ಹೇಳ್ತಾರೆ. ಆತ್ಮವತ್ ಸರ್ವಭೂತೇಶು, ಟ್ರೀಟ್ ಅದರ್ಸ್ ಹೌ ಯು ವಾಂಟ್ ಯುವರ್ ಸೆಲ್ಫ್ ಟು ಬಿ ಟ್ರೀಟೆಡ್. ಯಹ ಪಶ್ಯತಿ ಸ ಪಂಡಿತ, ಅವನೇ ಪಂಡಿತ. ಸೊ ಇಲ್ಲಿ ಬ್ರಹ್ಮಚಾರಿ ಅಥವಾ ಗೃಹಸ್ಥ ಪ್ರಿನ್ಸಿಪಲ್ಸ್ ಆರ್ ಸೇಮ್. ಆ ಪ್ರಿನ್ಸಿಪಲ್ಸ್ ನಾವು ಫಾಲೋ ಮಾಡಲೇಬೇಕಾಗ್ತದೆ.
ಸೊ ಅದು ಈ ಆಧುನಿಕ ಯುಗದಲ್ಲಿ ಇದರ ಒಂದು ಆ, ಪಾಲನೆ ಅಥವಾ ಇದರ ಒಂದು ಶಿಕ್ಷಣ ದೊರಕ್ತಾ ಇಲ್ಲ. ಯಾವ ಶಾಲಾ ಕಾಲೇಜಲ್ಲೂ ಕೂಡ ಇದರ ಬಗ್ಗೆ ಹೇಳೋದಿಲ್ಲ. ಇನ್ಫ್ಯಾಕ್ಟ್ ಬ್ರಹ್ಮಚಾರಿ ಪ್ರಿನ್ಸಿಪಲ್ಸ್ ಹೇಗೆ ಮುರಿಯಬೇಕು ಅನ್ನೋದನ್ನ ಹೆಚ್ಚು ಜನರು ಕಲಿತಾ ಇದ್ದಾರೆ. ಆಧುನಿಕ ಮೂವೀಸ್ ಆಗಿರ್ಬೋದು ಅಥವಾ ಶಿಕ್ಷಣ ಪದ್ಧತಿ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಎಲ್ಲ ಕಡೆ ಹೇಗೆ ಈ ಬ್ರಹ್ಮಚಾರ್ಯವನ್ನ ಉಲ್ಲಂಘಿಸಬೇಕು ಅನ್ನುವುದನ್ನ ಹೆಚ್ಚು ಪ್ರಚಾರ ಮಾಡ್ತಾ ಇದ್ದಾರೆ ಹೊರತಾಗಿ ಪಾಲಿಸುವುದನ್ನು ಹೇಳ್ತಾ ಇರಲಿಲ್ಲ. ಸೊ ವಿದ್ಯಾರ್ಥಿಗಳಿಗೆ ಬ್ರಹ್ಮಚರ್ಯ ತತ್ವಗಳಲ್ಲಿ ಶಿಕ್ಷಣ ಕೊಡಲು ಮನ್ನಣೆ ಪಡೆದ ಸಂಸ್ಥೆಯೇ ಇಲ್ಲ. ಬ್ರಹ್ಮಚರ್ಯವನ್ನು ಪಾಲಿಸದಿದ್ದರೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಬಹಳ ಕಷ್ಟ. ಆದುದರಿಂದ ಕಲಿಯುಗಕ್ಕೆ ಶಾಸ್ತ್ರಗಳು ನೀಡುವ ಆದೇಶಗಳಿಗೆ ಅನುಗುಣವಾಗಿ ಚೈತನ್ಯ ಮಹಾಪ್ರಭುಗಳು ಹರೇ ಕೃಷ್ಣ ಮಂತ್ರವನ್ನು ಹೇಳಿದ್ದಾರೆ. ಸೊ ಕಲಿಯುಗ ಬ್ರಹ್ಮಚಾರಿ ಇಸ್ ಡಿಫಿಕಲ್ಟ್. ಆದರೆ ಅಟ್ಲೀಸ್ಟ್ ಯುವಕರಿಗೆ ಅಟ್ಲೀಸ್ಟ್ ಆ ಒಂದು ಟ್ರೈನಿಂಗ್ ಆದರೂ ಕೊಡಬೇಕು, ಬೇಸಿಕ್ ಇನ್ ದ ಅರ್ಲಿ ಡೇಸ್. ನಂತರದ ವಯಸ್ಸಿನಲ್ಲಿ ಟ್ರೈನಿಂಗ್ ಕೊಡೋಕ್ಕಾಗೋದಿಲ್ಲ. ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಆ ಬ್ರಹ್ಮಚರ್ಯ ಟ್ರೈನಿಂಗ್ ಕೊಡಬೇಕು. ಆಗ ಅವರು ಇಂದ್ರಿಯ ನಿಗ್ರಹ, ಸೆನ್ಸ್ ಕಂಟ್ರೋಲನ್ನು ಬೆಳೆಸ್ಕೊಂಡು ಮುಂದೆ ಕೂಡ ಅವರು ಆಧ್ಯಾತ್ಮಿಕ ಜೀವನವನ್ನು ಮುಂದುವರಿಸಬಹುದು. ಸೊ ಅದಕ್ಕೆ ಕಲಿಯುಗದಲ್ಲಿ ಬೇರೆ ಎಲ್ಲ ತತ್ವಗಳನ್ನು ಅನುಸರಿಸೋದು ಕಷ್ಟ. ಅದಕ್ಕಾಗಿ ಹರೇ ಕೃಷ್ಣ ಮಂತ್ರ ಚಾಂಟಿಂಗ್ ಮಾಡಬೇಕು. ಆದರೆ ಹರೇ ಕೃಷ್ಣ ಚಾಂಟಿಂಗ್ ಮಾಡೋದು ಕೂಡ ತುಂಬ ಸರಳವಲ್ಲ. ಓಕೆ, ಈಗ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಹರೇ ಕೃಷ್ಣ ಜಪ ಮಾಡುವಾಗ ನಿಮ್ಮ ಜೀವನದಲ್ಲಿ ಬರುವಂತಹ ಏನಂತಾರೆ ಅಡಚಣೆಗಳು, ಅಡೆತಡೆಗಳು ಅಥವಾ ಯಾವ ರೀತಿ ಕಷ್ಟಗಳು ನೀವು ಏನಂತಾರೆ ಆಬ್ಸ್ಟಿಕಲ್ಸ್ ನೀವು ಫೇಸ್ ಮಾಡ್ತಾ ಇದ್ದಾರೆ. ವಾಟ್ ಆಬ್ಸ್ಟಿಕಲ್ಸ್ ಡು ಯು ಫೇಸ್ ವೆಲ್ ಚಾಂಟಿಂಗ್ ಹರೇ ಕೃಷ್ಣ? ವಾಟ್ ಮೇಕ್ಸ್ ಇಟ್ ಡಿಫಿಕಲ್ಟ್? ಎಸ್, ಒಬ್ರೊಬ್ಬರಾಗಿ ಹೇಳಿ. ಯಾರು ಹೇಳ್ತಾ ಇದೆ? ಮಾರ್ನಿಂಗ್ ಸ್ಲೀಪ್, ಬೆಳಗ್ಗೆ ಹೇಳೋದು ಕಷ್ಟ ಆಗ್ತಾ ಇದೆ. ಬೆಳಗ್ಗೆ ಯಾಕೆ ಮಾಡಬೇಕು ಜಪ? ಬ್ರಹ್ಮ ಮುಹೂರ್ತದಲ್ಲಿ ಜಪ ಮಾಡಬೇಕು. ಡೇ ಟೈಮಲ್ಲಿ ಜಪ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇದೆ? ರಜಗುಣ ಪ್ರಭಾವ. ಮಾತಾಜಿ ಕೇಳ್ತಾ ಇದ್ದೇನೆ. ರಜಗುಣದ ಪ್ರಭಾವ ಇದೆ. ಓಕೆ, ಸೊ ರಜಗುಣದ ಪ್ರಭಾವ ಇದ್ದಾಗ ಮನಸ್ಸು ಸ್ಥಿರವಾಗಿರೋದಿಲ್ಲ, ಮನಸ್ಸು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತದೆ. ಸೊ ಜಪ ಸಾಧನೆ ಸರಿಯಾಗಿ ಆಗೋದಿಲ್ಲ. ಅದಕ್ಕೆ ಬೆಳಗ್ಗೆ ಬೇಗ ಹೇಳ್ಬೇಕು. ಸೊ ತಮ್ಮಲ್ಲಿ ಎಷ್ಟು ಜನ 4 ಗಂಟೆ ಒಳಗಡೆ ಹೇಳ್ತೀರಾ? ಬಿಫೋರ್ 4 o'clock. 4 ಜನ, 6 ಜನ ಇದ್ದಾರೆ. 6 ಜನ ಬಿಫೋರ್ 4 o'clock. ಓಕೆ, ಬೇರೆಯವರೆಲ್ಲ ಬಿಫೋರ್ 5 ಗಂಟೆ. ಓಕೆ, 5 ಗಂಟೆ ತುಂಬ ಜನ ಇದೆ. 6 ಗಂಟೆ? 6 ಗಂಟೆ 4 ಜನ, 5 ಜನ ಇದೆ. ಓಕೆ, 7 ಗಂಟೆ ಕೇಳಬೇಕಾ? ಆದ್ರೆ ಎದ್ದ ಮೇಲೆ ಏನ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಮೊನ್ನೆ ಯುವಕರ ಶಿಬಿರ ಮಾಡ್ತಾ ಇದ್ವಿ. ಒಬ್ಬ ಯುವಕ ಹೇಳ್ದೆ, ಪ್ರಭುಜಿ ನಾನು 4 ಗಂಟೆಗೆ ಹೇಳ್ತಾ ಇದ್ದೆ, ಆದ್ರೆ ಎದ್ದು ನಾನು ಬೇರೆ ಏನೋ ಮಾಡ್ತಾ ಇದ್ದೆ, ಚಾಂಟಿಂಗ್ ಮಾಡ್ತಾ ಇರ್ಲಿಲ್ಲ. ನಮ್ಮ ಶಿಬಿರ ಅಟೆಂಡ್ ಮಾಡಿದ್ಮೇಲೆ ಅವ್ನಿಗೆ ಗೊತ್ತಾಯ್ತು, ಎದ್ದ ಮೇಲೆ ಚಾಂಟಿಂಗ್ ಮಾಡಬೇಕು, ಜಪ ಮಾಡಬೇಕು, ದೇವರ ಸ್ಮರಣೆ ಮಾಡಬೇಕು. ಎದ್ಬಿಟ್ಟು ಜಾಗಿಂಗ್ ಹೋಗೋದು ಅಥವಾ ಈಗಿನ ಕಾಲದಲ್ಲಿ ಮೊಬೈಲ್ ಇದೆ, ರೀಲ್ಸ್ ನೋಡ್ತಾ ಕೂತ್ಕೋತಾರೆ ಜನ, ರೈಟ್? ಅಥವಾ ಅವರು ಅಕಾಡೆಮಿಕ್ ಸ್ಟಡೀಸ್ ಮಾಡ್ತಾರೆ. ಬಟ್ ಎಲ್ಲದಕ್ಕಿಂತಲೂ ಉತ್ತಮವಾದದ್ದು ಭಗವಂತನ ಸ್ಮರಣೆ ಮಾಡೋದು. ಸೊ ಬೆಳಗ್ಗೆ ಬೇಗ ಎದ್ರೆ ಆ ಬ್ರಹ್ಮ ಮುಹೂರ್ತದಲ್ಲಿ, ಬ್ರಹ್ಮ ಮುಹೂರ್ತ ಅಂದರೆ ಸೂರ್ಯೋದಯಕ್ಕೆ 1.5 ಗಂಟೆ ಮುಂಚೆ, ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಸೊ ಈ ಜಗತ್ತಿನಲ್ಲಿ ತುಂಬ ಸಕ್ಸಸ್ಫುಲ್ ಯಾರ್ಯಾರು ಇದ್ದಾರೆ ಜನ, ಅವರೆಲ್ಲರೂ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತಾರೆ. ಈವನ್ ಬಿಸ್ನೆಸ್ ಮ್ಯಾನ್ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತಾರೆ. ಬಿಲಿಯನಿಯರ್ಸ್, ಮಿಲಿಯನಿಯರ್ಸ್, ಕೋಟ್ಯಾಧೀಶರು ಏನಿದಾರಲ್ಲ ಅವರು ಕೂಡ ಬೆಳಗ್ಗೆ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಲೇಟಾಗಿ ಎದ್ಬಿಟ್ರೆ ಸಮಯ ಸಿಗೋದಿಲ್ಲ. ಸೊ ಬಿಸ್ನೆಸ್ಗೆ ಟೈಮ್ ಸಿಗೋದಿಲ್ಲ. ಸೊ ಅವ್ರ ಪ್ಲಾನಿಂಗ್ ಮತ್ತೆ ಯೋಜನೆ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಅದಕ್ಕಾಗಿ ಬೇಗ ಹೇಳ್ಬೇಕು ಅಂತ ಅವ್ರು ಹೇಳ್ತಾರೆ. ಅದೇ ರೀತಿ ನಾವು ಕೂಡ ಬಿಸ್ನೆಸ್ ಮ್ಯಾನ್, ಸ್ಪಿರಿಚುವಲ್ ಬಿಸ್ನೆಸ್ ಮಾಡ್ತಾ ಇದೀವಿ, ರೈಟ್? ಬಿಸ್ನೆಸ್ ಅಂದ್ರೆ ಏನು? ಸ್ವಲ್ಪ ಇನ್ವೆಸ್ಟ್ ಮಾಡೋದು, ರಿಟರ್ನ್ಸ್ ಜಾಸ್ತಿ ತೆಗೆಯೋದು. ಅದೇ ರೀತಿ ನಾವು ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ವಿ ಎಲ್ಲಿ? ಭಗವಂತನಲ್ಲಿ. ನಾವು ನಮ್ಮ ಸ್ವಲ್ಪ ಸಮಯ ಭಗವಂತನಿಗಾಗಿ ಕೊಟ್ಬಿಟ್ರೆ ಭಗವಂತ ನಮಗೆ
ಅನ್ಲಿಮಿಟೆಡ್ ಟೈಮ್ ಕೊಡ್ತಾನೆ, ಭಗವದ್ಧಾಮವನ್ನು ಕೊಡ್ತಾನೆ. ಅದಕ್ಕಾಗಿ ನಾವು ಭಗವಂತನಿಗೆ ಸಮಯವನ್ನು ಕೊಡಬೇಕು. ಎಂಥ ಸಮಯ ಕೊಡಬೇಕು? ರಾತ್ರಿ ಸಮಯ ಅಲ್ಲ, ರೈಟ್? ಸೊ ಬೆಳಗ್ಗಿನ ಸಮಯ, ಅತಿ ಅಮೂಲ್ಯವಾದಂತಹ ಸಮಯವನ್ನ, ಬೆಳಗಿನ ಜಾವವನ್ನು ನಾವು ಭಗವಂತನಿಗೆ ಕೊಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬೆಳಗ್ಗೆ ಬೇಗ ಹೇಳುವುದರಲ್ಲಿ ಏನು ಕಷ್ಟ? ವೈ ಇಸ್ ಇಟ್ ಡಿಫಿಕಲ್ಟ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್? ಎಸ್, ನಿದ್ರೆಯನ್ನು ಬಿಡೋದು ಕಷ್ಟ. ಓಕೆ, ಎಸ್ಪೆಷಲಿ ಚಳಿಗಾಲದಲ್ಲಿ. ಬಟ್ ಈಗ ಬೇಸಿಗೆಗಾಲ ಇದೆ. ಸೊ ನಿದ್ದೆ ಮಾಡ್ಬೇಕನ್ಸುತ್ತೆ, ನಿದ್ರೆ ಮಾಡ್ಬೇಕನ್ಸುತ್ತೆ ಇನ್ನೆಷ್ಟು. ಆದ್ರೆ ನಾವು ನೋಡ್ಬೇಕು, ಸ್ವಲ್ಪ ತಪಸ್ಸಂದ್ರೆ ಇದೆ. ತಪಸ್ಸಂದ್ರೆ ಏನು? ನಮಗೆ ಇಷ್ಟವಾದದ್ದನ್ನ ತ್ಯಾಗ ಮಾಡೋದು. ಯಾರಿಗೋಸ್ಕರ? ಭಗವಂತನಿಗೋಸ್ಕರ. ನಿದ್ರೆ, ನಿಮ್ಗೆ ಬೆಳಿಗ್ಗೆನೆ ನಿದ್ರೆ ತುಂಬಾ ಇಷ್ಟ, ತ್ಯಾಗ ಮಾಡಿ. ಯಾರಿಗೋಸ್ಕರ? ಭಗವಂತನಿಗೋಸ್ಕರ. ಬೆಳಿಗ್ಗೆ ಬೇಗ ಹೇಳಿ, ಅವಾಗೇನಾಗ್ತದೆ? ಭಗವಂತ ಸಂತುಷ್ಟ. ನನಗೋಸ್ಕರ ನೀನು ನಿದ್ರೆಯನ್ನು ತ್ಯಾಗ ಮಾಡಿ ಮಂಗಳಾರತಿಗೆ ಬರ್ತಾ ಇದೆಯಾ, ತುಂಬಾ ಸಂತೋಷ ಅಂತ ಭಗವಂತನಿಗೆ ಮೆಚ್ಚುಗೆ ಆಗ್ತದೆ, ರೈಟ್? ಸೊ ವಿ ಶುಡ್ ಡೂ ದ್ಯಾಟ್. ಆದರೆ ಬೆಳಿಗ್ಗೆ ಬೇಗ ಹೇಳ್ಬೇಕಂದ್ರೆ ನಾವು ರಾತ್ರಿ ಬೇಗ ಮಲ್ಕೋಬೇಕು. 12 ಗಂಟೆವರೆಗೂ ಟಿ ವಿ ನೋಡಿ, ಎಲ್ಲ ಪ್ರೈಮ್ ಟೈಮ್ ಸೀರಿಯಲ್ಸ್ ಎಲ್ಲ ನೋಡ್ಕೊಂಡು ಮದುವೆ ಎಲ್ಲ ಸೀರಿಯಲ್ಸ್ ನೋಡ್ಕೊಂಡು ನಿದ್ರೆ ಮಾಡಿಬಿಟ್ರೆ ಕನಸಲ್ಲಿ ಕೂಡ ಅದೇ ಬರ್ತದೆ, ನಿದ್ರೆನೂ ಸರಿಯಾಗಿ ಬರೋದಿಲ್ಲ. ಕರೆಕ್ಟ್? ರಾತ್ರಿ 12 ಗಂಟೆವರೆಗೂ ಏನು ಮೂವಿ ನೋಡ್ಬಿಟ್ರೆ ರಾತ್ರಿ ಕೆಲವರು ಹಾರರ್ ಮೂವೀಸ್ ನೋಡ್ತಾರೆ, ನಿದ್ರೇನೇ ಬರೋದಿಲ್ಲ. ಬೆಳಗ್ಗೆ ಎದ್ದಾಗ ಕಣ್ಣು ಹಿಂಗೆ ದೊಡ್ಡದಾಗಿದೆ, ಹೆವಿ ಆಗಿದೆ, ನಿದ್ರೆ ಆಗಿಲ್ವಾ ಅಂತ ಕೇಳ್ತಾರೆ ಜನ. ಸೊ ಅದಕ್ಕಾಗಿ ವಿ ಶುಡ್ ಸ್ಲೀಪ್ ಪೀಸ್ಫುಲಿ, ರೈಟ್? ಪೀಸ್ಫುಲ್ ಸ್ಲೀಪ್ ಅಂತಂದ್ರೂ ಕಣ್ಣು ಮುಚ್ಚಿದ ಮೇಲೆ ಡೈರೆಕ್ಟ್ 4 ಗಂಟೆಗೆ ಕಣ್ಣು ತೆಗೆಯೋದು. ಮಧ್ಯದಲ್ಲಿ ಎಂದು ಬ್ರೇಕ್ ಆಗಬಾರ್ದು. ಮಧ್ಯದಲ್ಲಿ ನಿದ್ರೆ ಬ್ರೇಕ್ ಆಗ್ತಾ ಇದೆ ಅಂತಂದರೆ ಅದು ಏನೋ ಮೈಂಡ್ ಆಕ್ಟಿವ್ ಇದೆ ಅಂತ ಅರ್ಥ. ಮೈಂಡ್ ಫುಲ್ ರೆಸ್ಟ್ ಮಾಡ್ತಾ ಇಲ್ಲ, ಮೈಂಡ್ ಏನೋ ಆಕ್ಟಿವ್ ಇದೆ, ಅದಕ್ಕೆ ಮಧ್ಯದಲ್ಲಿ ಎಚ್ಚರ ಆಗ್ತಾ ಇದೆ. ಸೊ ರಾತ್ರಿ ಮಲ್ಕೊಂಡಾಗ 10 ಗಂಟೆ ಮಲ್ಕೊಂಡ್ಬಿಟ್ರೆ 4 ಗಂಟೆಗೆ ಡೈರೆಕ್ಟಾಗಿ ಹೇಳಬೇಕು. ದಟ್ ಇಸ್ ಬೆಸ್ಟ್ ಸ್ಲೀಪ್. ಸೊ ಆ ರೀತಿ ನಿದ್ರೆ ಬರ್ತಾ ಇಲ್ಲ ಅಂತಂದರೆ ದೆನ್ ವಿ ಶುಡ್ ಡೂ ಸಮಥಿಂಗ್, ಅಡ್ಜಸ್ಟ್ಮೆಂಟ್ಸ್. ಓಕೆ, ಯಾವ ಆಲೋಚನೆಗಳು ಕಾಡ್ತಾ ಇದೆ ಅದನ್ನೆಲ್ಲ ಸ್ವಲ್ಪ ಸೆಟ್ ಮಾಡೋಕ್ಕೆ ಟ್ರೈ ಮಾಡಿ, ರೈಟ್? ಅಥವಾ ದೇಹದಲ್ಲಿ, ಅಥವಾ ಏನಾಗ್ತದೆ, ರಾತ್ರಿ ತುಂಬ ಲೇಟಾಗಿ ಊಟ ಮಾಡಿ ತಕ್ಷಣ ಮಲ್ಕೊಂಡ್ಬಿಟ್ರೆ ಶರೀರ ಮಲ್ಕೊಳ್ಳಿ ಟ್ರೈ ಮಾಡ್ತಾ ಇದ್ದಾರೆ, ಹೊಟ್ಟೆ ಆನ್ ಆಗಿದೆ, ಜೀರ್ಣ ಮಾಡ್ತಾ ಇದೆ. ಇಂಜಿನ್ ಇಸ್ ಆನ್ ಬಟ್ ಬಾಡಿ ಇಸ್ ಟ್ರೈಂಗ್ ಟು ಸ್ಲೀಪ್. ಸೊ ಅದು ಸರಿ ಹೋಗೋದಿಲ್ಲ. ಅದಕ್ಕಾಗಿ ನಿದ್ರೆ ಮಾಡೋ ಮುಂಚೆ ಅನ್ನ ಜೀರ್ಣವಾಗಿರ್ಬೇಕು. ಸೊ ನೀವು 10 ಗಂಟೆ ಮಲ್ಕೊಂತೀನಿ ಅಂತಂದ್ರೆ 7 ಗಂಟೆಗೆ ಊಟ ಮಾಡಿರ್ಬೇಕು. 9-9:30 ಹೊಟ್ಟೆ ತುಂಬ ಊಟ ಮಾಡಿ 10 ಗಂಟೆ ಮಲ್ಕೊಂಡ್ಬಿಟ್ರೆ ನಿದ್ರೆ ಬರ್ಬೋದು, ಆದರೆ ರೆಸ್ಟ್ ಆಗೋದಿಲ್ಲ, ರೈಟ್? ಎದ್ದ ಮೇಲೂ ತುಂಬ ಆಯಾಸ ಆಗಿರ್ತದೆ, ಟಯರ್ಡ್ನೆಸ್ ಇರ್ತದೆ. ಸೊ ಬೆಟರ್ ಟು ಸ್ಲೀಪ್ ಅರ್ಲಿ, ಫಾರ್ ದಟ್ ಈಟ್ ಅರ್ಲಿ. ಬೇಗ ಊಟ ಮಾಡಿ ಬೇಗ ಮಲ್ಕೋಬೇಕು, ಆವಾಗ ಬೇಗ ಹೇಳಕ್ಕೆ ಸಾಧ್ಯ, ಕರೆಕ್ಟ್? ಅದೇ ಕೆಲವೊಬ್ರು ಹೇಳ್ತಾರೆ, ಪ್ರಭುಜಿ 10 ಗಂಟೆಗೆ ನಿದ್ದೆ ಮಾಡಿದೆ, ಆದರೆ 6 ಗಂಟೆಗೆ ಎಚ್ಚರವಾಯಿತು. 4 ಗಂಟೆಗೆ ಅಲಾರಾಮ್ ಇಟ್ಟೆ, ಅಲಾರಾಮ್ ಬಡ್ಕೊಂಡಿದ್ದು ಗೊತ್ತೇ ಆಗಲಿಲ್ಲ. ಇಡೀ ಮನೆಯವ್ರಿಗೆ ಗೊತ್ತಾಯ್ತು, ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಸ್ವಲ್ಪ ರಿಕ್ವೆಸ್ಟ್ ಮಾಡಬೇಕು, ಪ್ರಭುಜಿ ಮಾತಾಡಿ ಸ್ವಲ್ಪ ಎಚ್ಚರ ಮಾಡಿ, ನಾವು ವೇಕ್ ಮೀ ಅಪ್. ನಮ್ಮ ಯುವಕರು ಕೂಡ ಹೆಲ್ಪ್ ಮಾಡ್ತಾರೆ. ಕೆಲವರು ಯುವಕರು ಹಾಸ್ಟೆಲ್ ಇರ್ತಾರಲ್ಲ, ಬೆಳಿಗ್ಗೆ ಇಲ್ಲಿಂದ 4 ಗಂಟೆಗೆ ಟ್ರಿಂಗ್ 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 7ವರೆಗೂ ಫೋನ್ ಮಾಡ್ತಾ ಇರ್ತಾರೆ. ಎದ್ದ ಮೇಲೆ ಥ್ಯಾಂಕ್ ಯು ಪ್ರಭುಜಿ, ಹರೇ ಕೃಷ್ಣ, ಬರ್ತಾ ಇದ್ದೀನಿ. ಸೊ ಆ ರೀತಿ ಫಾಲೋ. ನಮ್ಮ ಬೆಂಗಳೂರಲ್ಲಿ ಬಸವೇಶ್ವರ ನಗರಲ್ಲಿ ಭಕ್ತಿ ಕುಟೀರ ಅಂತ ಇದೆ, ಅಲ್ಲಿ ಒಂದು 150 ಜನ ಕಾಂಗ್ರಿಗೇಷನ್ ಇದ್ದಾರೆ. ಅಲ್ಲಿ ಒಂದು ಸಿಸ್ಟಮ್ ಇದೆ, ಅದು ಅಲ್ಲೇನಿದ್ದಾರೆ ಸೀಕ್ವೆನ್ಷಿಯಲ್ ಕಾಲಿಂಗ್. ಸೊ ಐ ಕಾಲ್ ಚೈತನ್ಯ, he wakes up, then he calls other devotee, then he calls another devotee. I finally call ನನಗೆ ಬರಬೇಕು ವಾಪಸ್. ಅದೇ ಎಲ್ಲರೂ ಎದ್ದಿದ್ದಾರೆ ಅಂತ ಅರ್ಥ. ಮಧ್ಯದಲ್ಲಿ ಯಾರಾದರೂ ಎದ್ದಿಲ್ಲ ಅಂತಂದ್ರೆ ಅದು ಕಾಲ್ ವಾಪಸ್ ಬರೋದಿಲ್ಲ. I'll call him, he'll call them, like this. Help each other wake up. ಮತ್ತು ಅವ್ರೇನು ಮಾಡ್ತಾರೆ, ಎದ್ಮೇಲೆ ಝೂಮಲ್ಲಿ ಆನ್ಲೈನ್ ಜಪ
ಜಾಯ್ನ್ ಆಗ್ತಾರೆ. ಸೊ ಬೆಳಿಗ್ಗೆ ಸುಮಾರು 45 ಜನ ಝೂಮಲ್ಲಿ ಸೇರ್ಕೊಂಡು ಒಟ್ಟಿಗೆ ಜಪ ಮಾಡ್ತಾರೆ. ಸೊ ಆ ರೀತಿ ಒಟ್ಟಿಗೆ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಕರೆಕ್ಟ್. ನಾವು ಒಂಟಿಯಾಗಿ ಜಪ ಸಾಧನೆ ಮಾಡಕ್ ಹೋದ್ರೆ ಅಲ್ಲಿ ವೀಕ್ ಆಗ್ಬೋದು ನಾವು. ಆದರೆ ಒಟ್ಟಿಗೆ ನಾವು ಸಮೂಹದಲ್ಲಿ ಇನ್ಸ್ಪೈರ್ ಮಾಡ್ತಾ ಪ್ರತಿಯೊಬ್ಬರಿಗೆ ಇನ್ಸ್ಪಿರೇಷನ್ ಕೊಡ್ತಾ ನಾವು ಮಾಡಿದ್ರೆ ದೆನ್ ಇಟ್ ವಿಲ್ ಬಿ ಬೆಟರ್. ನಾವು ಒಟ್ಟಿಗೆ ಗ್ರೋ ಆಗ್ಬೋದು. ಕರೆಕ್ಟ್. ಸೊ ಈ ರೀತಿ ವಿ ಶುಡ್ ಹ್ಯಾವ್ ಒನ್ ಫ್ರೆಂಡ್, ಯಾರಾದ್ರೂ ಒಬ್ರು ಇರಬೇಕು. ಪ್ರಭು ಎದ್ದಿದ್ದೀರಾ, ಬೆಳಿ ಹೇಳಿ ಜಪ ಮಾಡಿ ಅಂತ. ಸಾಧ್ಯವಾದಷ್ಟು ಹೆಚ್ಚು ಮಾಲೆಗಳು ಬೆಳಗ್ಗೆನೆ ಮುಗಿಸಿದ್ರೆ ಒಳ್ಳೇದು. ರೈಟ್. ಅಬೌಟ್ 12 to 15 ರೌಂಡ್ಸ್ ಬೆಳಗ್ಗೆನೆ ಮಾಡಿಬಿಟ್ರೆ ಚೆನ್ನಾಗಿರ್ತದೆ. ಕೆಲವರು ಏನು ಮಾಡ್ತಾರೆ, ಬೆಳಿಗ್ಗೆ ಲೇಟ್ ಆಗಿದ್ದು 4 ರೌಂಡ್ ಮಾಡ್ತಾರೆ, 12 ರೌಂಡ್ ರಾತ್ರಿಗೆ ಇಡ್ತಾರೆ. ಆಫೀಸಿಂದ ಬಂದ್ಮೇಲೆ ನೋಡ್ತಾರೆ 12 ಮಾಲೆ ಏನು, ಹರೇ ಕೃಷ್ಣ ಹರೇ ಕೃಷ್ಣ. ಇಟ್ಸ್ ಲೈಕ್ ವೆರಿ ಡಿಫಿಕಲ್ಟ್. ಕರೆಕ್ಟ್. ಸೊ ಆದಷ್ಟು ಮ್ಯಾಕ್ಸಿಮಮ್ ರೌಂಡ್ಸ್ 80% ರೌಂಡ್ಸ್ ಬೆಳಿಗ್ಗೆನೆ ಮುಗಿಸ್ಬಿಟ್ರೆ, ಸಾಧ್ಯವಾದಷ್ಟು ಎಲ್ಲ ಬೆಳಿಗ್ಗೆನೆ ಮಾಡಿಬಿಟ್ರೆ ಒಳ್ಳೇದು. ಸ್ವಲ್ಪ ಸಾಯಂಕಾಲ ಕೂಡಿಸಿದ್ರೆ ಓಕೆ, ಬಟ್ ನಾಟ್ ಮ್ಯಾಕ್ಸಿಮಮ್ ರೌಂಡ್ಸ್. ಸೊ ದಟ್ ಇಸ್ ಒನ್ ಥಿಂಗ್. ಸೊ ಎನಿ ಅದರ್ ಚಾಲೆಂಜಸ್ ಇನ್ ಜಪ ಸಾಧನೆಯಲ್ಲಿ ಮತ್ತೇನು ಅಡಚಣೆಗಳಿವೆ? ಒಂದು ಬೆಳಿಗ್ಗೆ ಹೇಳೋದಾಗಿತ್ತು, ಇನ್ನೊಂದು ಎನಿ ಅದರ್? ಟೇಸ್ಟ್ ಇಲ್ಲ, ರುಚಿ ಇಲ್ಲ. ರೈಟ್. ಸಮ್ಟೈಮ್ಸ್ ಯು ಹ್ಯಾವ್ ದಿಸ್ ಬಂಬು, ಬಿದಿರು ಮತ್ತೆ ಕಬ್ಬು ಒಂದೇ ಥರ ಕಾಣಿಸ್ತದೆ. ರೈಟ್. ಕಬ್ಬು ಬಿದಿರಿನಾಗಿದ್ದು ಗಿಡ ತಿಂದರೆ ಏನು ರುಚಿನೇ ಇರಲ್ಲ ಅದು. ಸೊ ಚಾಂಟಿಂಗ್ ಮಾಡುವಾಗ ಆ ರೀತಿ ಅನಿಸ್ತಾ ಇದೆ, ಪ್ರಭುಜಿ ರುಚಿನೇ ಇಲ್ಲ. ಸೊ ರುಚಿ ಯಾಕೆ ಬರ್ತಾ ಇಲ್ಲ? ರುಚಿ ಇಲ್ಲದೆ ಇರೋಕ್ಕೆ ಕಾರಣ ಏನು? ಯಾರು ಹೇಳ್ತಾರ? ಓಕೆ, ಅಟ್ಯಾಚ್ಮೆಂಟ್ ಆನ್ ಮಟೀರಿಯಲ್ ಥಿಂಗ್ಸ್. ಎಸ್ ಪ್ರಭು. ಸತ್ಸಂಗ ಇಲ್ಲ. ಓಕೆ, ಅದನ್ನು ಒಳ್ಳೆ ಪಾಯಿಂಟ್. ರೆಗ್ಯುಲರ್ ಆಗಿ ಸತ್ಸಂಗ ಬರಲಿಲ್ಲ ಅಂದ್ರೆ ರುಚಿ ಕಡಿಮೆ, ಒಂದು ಸ್ಟೆಪ್ ಕಮ್ಮಿ ಆಗ್ತಾ ಹೋಗ್ತದೆ. ರೈಟ್. ಸೊ ಯಾರೊಬ್ರು ಭಕ್ತರು ಒಂದು ತಿಂಗಳು ಮನೆಗೆ ಹೋಗಿ ಬಂದರು. ಅಲ್ಲಿ ಜಪ ಹೆಂಗೋ ಎದ್ದು ಬಿದ್ದು ಮಾಡ್ತಾ ಇದ್ರು. ಬಂದ್ಮೇಲೆ ರುಚಿನೇ ಬರ್ತಾ ಇಲ್ಲ. ರೈಟ್. ರೆಗ್ಯುಲರ್ ಆಗಿ ಸತ್ಸಂಗ ಬನ್ನಿ, ರೆಗ್ಯುಲರ್ ಆಗಿ ಲೆಕ್ಚರ್ ಕೇಳಿ, ರೆಗ್ಯುಲರ್ ಆಗಿ ಓದ್ತಾ ಇರಿ, ಯಾವಾಗ ರುಚಿ ಬರ್ತದೆ. ಯಾರು ರೆಗ್ಯುಲರ್ ಆಗಿ ಓದೋದಿಲ್ಲ, ಡೈಲಿ ಲೆಕ್ಚರ್ ಕೇಳೋದಿಲ್ಲ, ಅವರ ರುಚಿ ಕಡಿಮೆ ಆಗ್ತಾ ಹೋಗ್ತದೆ. ಇಟ್ ಗೋಸ್ ಡೌನ್ ಅಂಡ್ ಡೌನ್ ಅಂಡ್ ಡೌನ್. ಹಾಗೆ ರುಚಿ ಬೆಳೆಸಬೇಕಂದ್ರೆ ಒಟ್ಟಿಗೆ ಸಾಧನೆ ಮಾಡಬೇಕು, ಸಂಘ ತಗೋಬೇಕು. ಅಸೋಸಿಯೇಷನ್. ಸೊ ಇನ್ ಅಸೋಸಿಯೇಷನ್ ವಿ ಗೆಟ್ ಟೇಸ್ಟ್. ಲೈಕ್ ಕೀರ್ತನೆ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ರು. ಪ್ರಭುಜೀಸ್ ಮಾತಾಜೀಸ್ ರೆಡಿ ನೈಸ್ ಕೀರ್ತನ್ಸ್. ರುಚಿ ಬರ್ತದಿಲ್ಲ ಈ ರೀತಿ ಕೀರ್ತನೆ ಮಾಡುವಾಗ. ಅದು ಒಂಟಿಯಾಗಿ ಮಾಡಿದ್ರೆ ಬರೋದಿಲ್ಲ. ಸೊ ಸಮೂಹದಲ್ಲಿ ಆ ಒಂದು ರುಚಿಯನ್ನ ನಾವು ತಗೊಂಡು ಹೋಗ್ಬೇಕು. ವಿ ಶುಡ್ ಟೇಕ್ ದ ಟೇಸ್ಟ್ ಇನ್ ದ ಅಸೋಸಿಯೇಷನ್ ಆಫ್ ಡಿವೋಟೀಸ್. ಕರೆಕ್ಟ್. ಎಸ್. ದೆನ್ ಎನಿ ಅದರ್ another reason for not having taste is ರುಚಿ ಇಲ್ಲದೆ ಇರೋಕ್ಕೆ ಕಾರಣ ಏನಂತಂದ್ರೆ, ಯಾರಿಗಾದ್ರೂ ಒಂದು ರೋಗ ಆದ್ರೆ, ಜಾಂಡೀಸ್ ಆಗಿದ್ರೆ ನಾಲ್ಗೆಯಲ್ಲಿ ರುಚಿ ಇರೋದಿಲ್ಲ. ಇವನ್ ಗುಲಾಬ್ ಜಾಮೂನ್ ತಿಂದ್ರು ಕೂಡ ಅದು ತುಂಬಾ ಕಹಿ ಅನಿಸ್ತದೆ. ಅದು ನಾಲ್ಗೆ ಪ್ರಾಬ್ಲಮ್, ಗುಲಾಬ್ ಜಾಮೂನ್ ಪ್ರಾಬ್ಲಮ್ ಅಲ್ಲ. ಅದಕ್ಕೆ ನಾಮ ರುಚಿಕರವಾಗಿದೆ. ರೈಟ್. ಕಲ್ಲು ಸಕ್ಕರೆ ಕೊಳ್ಳಿರೋ ಒಂದು ಹಾಡಿದೆಯಲ್ಲ, ಭಗವಂತನ ನಾಮ ಹೇಗಿದೆ? ಕೃಷ್ಣ ನಾಮ, ರಾಮನಾಮ ಕಲ್ಲು ಸಕ್ಕರೆ ಅಂತ ಸ್ವೀಟ್ ಆಗಿದೆ, ಸಿಹಿ ಆಗಿದೆ. ರೈಟ್. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮದ ತುಪ್ಪವ ಬರೆಸಿ ಬಾಯಿ ಚಪ್ಪರಿಸಿರು, ಪಾಯಸ ರೆಡಿಯಾಗಿದೆ. ಸೊ ತುಂಬಾ ರುಚಿಕರವಾಗ್ತದೆ ಪಾಯಸ. ಆದರೆ ನನಗೆ ಜಾಂಡೀಸ್ ಆಗಿದ್ರೆ ಅದು ರುಚಿ ನಾನು ಸವಿಯಕ್ಕೆ ಸಾಧ್ಯವಿಲ್ಲ, ಅದು ನನ್ನ ಪ್ರಾಬ್ಲಮ್. ಅದೇ ರೀತಿ ಹರಿನಾಮ ರುಚಿಕರವಾಗಿದೆ. ಮಧುರಂ ಮಧುರೇಭ್ಯೋಪಿ ಮಂಗಲೇಭ್ಯೋಪಿ ಮಂಗಲಂ, ಪಾವನಂ ಪಾವನೇಭ್ಯೋಪಿ ಹರೇ ನಾಮೈವ ಕೇವಲಂ. ಮಧುರಂ ಮಧುರೇಭ್ಯೋಪಿ, ಎಲ್ಲ ಮಧುರ ವಸ್ತುಗಳಲ್ಲಿ ಮಧುರವಾದದ್ದು ಹರಿನಾಮ. ಸೊ ಇಟ್ ಇಸ್ ಸ್ವೀಟ್. ಸೊ ನಾವೇನ್ ಮಾಡಬೇಕು? ನಮ್ಮ ರೋಗವನ್ನ ನಿವಾರಣೆ ಮಾಡ್ಕೋಬೇಕು, ಆವಾಗ ರುಚಿ ಬರ್ತದೆ.
ಸೊ ಅದು ಹೇಗೆ ಸಾಧ್ಯ? ಸೊ ಯಾರಿಗೆ ಜಾಂಡೀಸ್ ಆಗಿದೆ ಅವರಿಗೆ ಒಂದು ಮದ್ದು, ಅದು ಕಬ್ಬಿನ ಹಾಲು. ಅದು ಕಹಿಯಾಗಿದ್ರೂ ಕೂಡ ಅದನ್ನು ಕುಡಿತಾ ಇರಬೇಕು ಕ್ರಮೇಣವಾಗಿ. ಕಿಂತು ಆದರ ಧನುದಿನಂ ಕಲುಸೈವ ಚುಷ್ಟ ಸ್ವಾಧಿ ಕ್ರಮಾತ್ ಭವತಿ. ಕ್ರಮೇಣವಾಗಿ ಆ ರುಚಿ ಬರ್ತದೆ. ಸೊ ಚಾಂಟಿಂಗಲ್ಲಿ ರುಚಿ ಬರ್ತಾ ಇಲ್ಲ ಅಂದ್ರೆ ಏನು ಮಾಡಬೇಕು? ಚಾಂಟಿಂಗ್ ಕಂಟಿನ್ಯೂ ಮಾಡ್ತಾ ಇರಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ ರಾಮ ಹರೇ. ಮಾಡ್ತಾ ಇರಬೇಕು. ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟು ಬೇಗ ರೋಗ ವಾಸಿ ಆಗ್ತದೆ, ರುಚಿ ಅದು ಸ್ಫುರಿತವಾಗ್ತದೆ. ಇಟ್ ಬಿಕಮ್ಸ್ ರುಚಿ ಮ್ಯಾನಿಫೆಸ್ಟ್. ಕರೆಕ್ಟ್. ಸೊ ದಿಸ್ ಒನ್ ಏಕಾಕ್ಷರಂ ಬ್ರಹ್ಮ ವ್ಯಾವಹಾರ ಮಾಮನುಸ್ಮರಣ ಯಪ್ರಯಾತ ಸಾಯಾಂತಿ ಪರಾಮೃತ ಹೇಳ್ತಾರೆ. ಅದು ಓಂ ಹೇಳುವವರು ಕೂಡ ಪರಾಗತಿಗೆ ಹೋಗ್ತಾರೆ ಅಂತ. ಅದು ಸ್ವಲ್ಪ that impersonal gati. If they mean that it is Krishna. ನಾವು ಭಕ್ತರು ಕೂಡ ಓಂ ಅಂತ ಹೇಳ್ತೀವಿ, ಕೆಲವು ಮಂತ್ರಗಳಲ್ಲಿ ಬರ್ತದೆ. ಬಟ್ ವೆನ್ ವಿ ಸೇ ಓಂ, ಇಟ್ಸ್ ಕೃಷ್ಣ. ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅವರು ವೈಕುಂಠಕ್ಕೆ ಹೋಗ್ತಾರೆ. ಒಂದು ವೇಳೆ ಆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದ್ರೆ ಅವರು ಬ್ರಹ್ಮಜ್ಯೋತಿ ಹೋಗ್ತಾರೆ. ಡಿಪೆಂಡ್ಸ್ ಆನ್ ವಾಟ್ ಅಂಡರ್ಸ್ಟ್ಯಾಂಡಿಂಗ್ ವಿ ಹ್ಯಾವ್. ಕೃಷ್ಣ, ಎಸ್. ಓಂ ಅಂತಂದ್ರೆ ಕೃಷ್ಣ ಅಂತ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅವರು ವೈಕುಂಠಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ಇಲ್ಲಿ ಹೊಡಿತಾರೆ. ಕರೆಕ್ಟ್. ಎಸ್. ಎನಿ ಅದರ್ ಆಬ್ಸ್ಟಿಕಲ್ ಇನ್ ಚಾಂಟಿಂಗ್ ಅಲ್ಲಿ ಏನು ತೊಂದರೆಗಳು? ವೆನ್ ವಿ ಡಿಸ್ಕಸ್ ವಿ ಕ್ಯಾನ್ ಇಂಪ್ರೂವ್ ಚಾಂಟಿಂಗ್. ಅದಕ್ಕೆ ಕೇಳ್ತಾ ಇರೋದು. ಎಸ್. ವರ್ಕ್ ಸ್ಟ್ರೆಸ್, ಒತ್ತಡ. ರೈಟ್. ಆಲ್ರೆಡಿ ಸಾಕಷ್ಟು ಕೆಲಸ ಇದೆ, ಒತ್ತಡ ಇದೆ, ಅದರಲ್ಲಿ ಇದು ಚಾಂಟಿಂಗ್ ಮಾಡಬೇಕು ಹೇಗೆ? ರೈಟ್. ಚಾಂಟಿಂಗ್ ಮಾಡ್ಬೇಕಂತೇಳಿ ಇನ್ನೊಂದು ಒತ್ತಡ ಆಗ್ತದೆ. ರೋಜಿ ಕೇಳ್ತಾರೆ 60 ನೋಟ್ಸ್ ಮಾಡ್ತಾ ಇದೀಯಾ ಅಂತ. ರೈಟ್. ಸೊ ವಿ ಶುಡ್ ಬ್ಯಾಲೆನ್ಸ್, ವರ್ಕ್ ಲೈಫ್ ಬ್ಯಾಲೆನ್ಸ್. ಹೇಗೆ ನೀವು ಎಲ್ಲದಕ್ಕೂ ಟೈಮ್ ಅಲಾಟ್ ಮಾಡಬೇಕು. ಸೊ ವರ್ಕ್ ಎಷ್ಟಿರ್ತದೆ? 8 hours, 10 hours, 9 hours. ಓಕೆ. ಮಾರ್ನಿಂಗ್ 9 o'clock to evening 6 o'clock generally. And what do we do between morning 4 o'clock to 9 o'clock? And what do we do after 6 o'clock? 6 to 9. 6 to 9 and morning 4 to 9. That is the time we have. ಅದರಲ್ಲಿ ನಾವು ಬೆಳಗ್ಗೆ ಫಿಕ್ಸ್ ಮಾಡಿಬಿಡಬೇಕು, ಇದು 2 hours ನನಗೆ ಚಾಂಟಿಂಗ್ಗೋಸ್ಕರ. ಒಂದು ಅರ್ಧ ಗಂಟೆ ಜಪ, ಅರ್ಧ ಗಂಟೆ ಮಂಗಳಾರತಿ, ಮತ್ತು ನರಸಿಂಹ ಆರತಿ, ತುಳಸಿ ಆರತಿ, ಒಂದು ಸ್ವಲ್ಪ ಲೆಕ್ಚರ್ ಕೇಳೋದು, ಅದೆಲ್ಲ ಫಿಕ್ಸ್ ಮಾಡ್ಕೋಬೇಕು. ವೆನ್ ಯು ಫಿಕ್ಸ್ ಇಟ್, ದೆನ್ ಯು ಕ್ಯಾನ್ ಡೂ ಇಟ್. ಆ ಒಂದು ಟೈಮ್ ಅದಕ್ಕೆ ನಿಗದಿಗೊಳಿಸಲಿಲ್ಲ ಅಂದರೆ, ಅಲಾಟ್ ಮಾಡಲಿಲ್ಲ ಅಂದರೆ ಅದು ಮಾಡೋಕ್ಕಾಗೋದಿಲ್ಲ. ಅವಾಗ ಸ್ಟ್ರೆಸ್ ಆಗ್ತದೆ. ದೆನ್ ವಿ ಶುಡ್ ನಾಟ್ ಕ್ಯಾರಿ ವರ್ಕ್ ಸ್ಟ್ರೆಸ್ ಟು ಹೋಮ್. ಕೆಲಸದ ಒತ್ತಡವನ್ನು ಮನೆಗೆ ತೊಗೊಂಡ್ಬರ್ಬಾರ್ದು, ಮನೆ ಒತ್ತಡವನ್ನು ಕೆಲಸಕ್ಕೆ ತೊಗೊಂಡು ಹೋಗ್ಬಾರ್ದು. ಮನೆ ಪ್ರಾಬ್ಲಮ್ ಮನೆಯಲ್ಲೇ ಬಿಟ್ಟು ಹೋಗ್ಬೇಕು, ಕೆಲಸದ ಪ್ರಾಬ್ಲಮ್ ಕೆಲಸದಲ್ಲೇ ಬಿಟ್ಟು ಬರಬೇಕು. ಆದ್ರೆ ಏನಾಗ್ತದೆ, ಇದು ಜನರಿದ್ದು ಮಾಡೋದಿಲ್ಲ. ರೈಟ್. ಕೆಲಸದ ಒತ್ತಡವನ್ನು ಮನೆಗೆ ತಂದು ಮನೆಗೆ ಜಗಳ ಮಾಡ್ತಾರೆ. ರೈಟ್. ಮನೇಲಿ ಆಗೋ ಪ್ರಾಬ್ಲಮ್ಸ್ ಅನ್ನ ಕೆಲಸದಲ್ಲಿ ತೊಗೊಂಡು ಹೋಗ್ತಾರೆ. ಸೊ ಕೆಲಸನೂ ಸರಿ ಮಾಡೋಕ್ಕಾಗಲ್ಲ. ಸೊ ಏನಾಗ್ತದೆ, ಇದನ್ನು ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಅದು ಭಕ್ತಿಗೆ ಅದು ಏನಾದರೆ ಆಬ್ಸ್ಟೇಕಲ್ ಆಗಿಬಿಡ್ತದೆ. ರೈಟ್. ಸೊ ವಿ ಶುಡ್ ಅಲೋಕೇಟ್ ಟೈಮ್, ದೆನ್ ಫಿಕ್ಸ್ ಇಟ್, ದೆನ್ ಇಟ್ ಇಸ್ ಪಾಸಿಬಲ್. ಟೈಮ್ ಮ್ಯಾನೇಜ್ಮೆಂಟ್. ಡಿವೋಟಿ ಶುಡ್ ಬಿ ಎಕ್ಸ್ಪರ್ಟ್. ಭಕ್ತರು ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇರಬೇಕು. ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕು, ನಮ್ಮ ಮನೇನ ಹೇಗೆ ಮ್ಯಾನೇಜ್ ಮಾಡಬೇಕು, ಕೆಲಸವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಕೆಲಸದಲ್ಲಿ ಇರೋ ಬಾಸನ್ನು ಹೇಗೆ ಮ್ಯಾನೇಜ್ ಮಾಡಬೇಕು. ಬಾಸ್ ಇಸ್ ಮ್ಯಾನೇಜಿಂಗ್ ಯು, ಬಟ್ ಹಿ ಆಲ್ಸೋ ಶುಡ್ ಮ್ಯಾನೇಜ್ ಹಿಮ್. ವಿ ಶುಡ್ ನೋ ವೇರ್ ಟು ಶೋ ಅವರ್ ಸ್ಮಾರ್ಟ್ನೆಸ್. ಒಬ್ಬ ಡಿವೋಟಿ ಇದ್ದ, ಪ್ರಭುಜಿ ನಮ್ಮ ಬಾಸ್ ತುಂಬ ಕೆಲಸ ಕೊಡ್ತಾ ಇದ್ದಾರೆ, ಅದನ್ನ ನಾನು ಮಾಡ್ತಾ ಇದ್ದೀನಿ, ಆದರೆ ಐ ಆಮ್ ವೆರಿ ಸ್ಮಾರ್ಟ್ ಅಂತಂದ್ರು. ಏನಪ್ಪ ಸ್ಮಾರ್ಟ್ನೆಸ್ ನಿಂದು ಅಂತ ಹೇಳಿದ್ರೆ, ಪ್ರಭುಜಿ ಅವರು ಬಾಸ್ ನನಗೆ 4 ದಿನದ ಕೆಲಸ ಕೊಡ್ತಾರೆ, ಅದನ್ನು 2 ದಿನದಲ್ಲಿ ಮುಗಿಸ್ಬಿಡ್ತೀನಿ. ಇನ್ನೂ 2 ದಿನ ಏನು ಮಾಡ್ತೀಯಾ? ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಮಾಡ್ತಾ ಇದ್ದೀನಿ ಆಗ್ತದೆ. ಫುಲ್ ರಿಸಲ್ಟ್ 2 ದಿನದಲ್ಲಿ ತೋರಿಸಿದ್ರೆ, 4 ದಿನ ಕೊಟ್ಟಿದ್ದಾರೆ ನನಗೆ, 4 ದಿನದಲ್ಲಿ ಮಾಡ್ತೀನಿ, ಬಟ್ ಇಟ್ ಕ್ಯಾನ್ ಬಿ ಡನ್ ಇನ್ 2 days ಆಲ್ಸೋ. ಸೊ ದೆನ್ ವಾಟ್ ಹ್ಯಾಪನ್ಸ್? ದೆನ್ ಹಿ ಗೆಟ್ಸ್ 2 days ಟೈಮ್ ವೆರ್ ಹಿ ಕ್ಯಾನ್ ಪೀಸ್ಫುಲಿ ಹಿ ಕ್ಯಾನ್ ಡೂ ಸಮ್ ರೀಡಿಂಗ್, ಚಾಂಟಿಂಗ್, ಆ ರೀತಿ ಮಾಡ್ತಾ ಇದ್ದ. ಬಟ್ ಇಫ್ ಹಿ ಟೆಲ್ಸ್ ದ ಬಾಸ್, ನಾನು 2 ದಿನದ ಕೆಲಸ ಮುಗಿತಾ, ಇನ್ನೂ ತಗೋ
ಇನ್ನಿಷ್ಟು ಮಾಡು ಕತ್ತಿದ್ದಾರ ದಡಿ, ನೀವು ಒಳ್ಳೆ ಕೆಲಸಗಾರ ಸಿಕ್ಕಿದ್ದಾನೆ, ಹಾಕು ಕೆಲಸ ಮಾಡಿಸ್ತಾ ಇರ್ತಾರೆ. ಸೊ ಯು ಶುಡ್ ಬಿ ಸ್ಮಾರ್ಟ್. ಸೊ ದೆನ್ ವಿ ಕ್ಯಾನ್ be peaceful. Otherwise, some people want to show off. I'm the best person in the team. He will become the most stressed out person. ಯಾಕಂದ್ರೆ ತುಂಬಾ ಕೆಲಸ ಅವನಿಗೆ ಸಿಗ್ತದೆ. We should know. We should give our full time to Krishna consciousness, isn't it? And try to use maybe 9 hours for job. Some people do 12 hours, 14 hours, 16 hours for job. ಅಷ್ಟು ಅವಶ್ಯಕತೆ ಇದೆಯಾ? ನಿದ್ರೆ ಮಾಡೋಕ್ಕೆ ಟೈಮ್ ಇಲ್ಲ, ತಿಂಡಿ ತಿನ್ನೋಕ್ಕೆ ಟೈಮ್ ಇಲ್ಲ, ರೈಟ್? ಓಡಾಡ್ತಾ ತಿಂದ್ಬಿಡ್ತಾರೆ. ಅದು ಎಂತ ಸ್ಯಾಂಡ್ವಿಚ್ಚು, ಅದು ಇದು ಫಾಸ್ಟ್ ಫುಡ್, ಬಿಸಿ ಮನೆ ಊಟ ತಿನ್ನೋಕ್ಕೂ ಟೈಮ್ ಇಲ್ಲ. ಅದು ಸೊ ಇಷ್ಟಲ್ಲಿ ಕೆಲಸ ಮಾಡೋದು ಬೇಕಾ ಅಂತ. ಒನ್ ಶುಡ್ ಹ್ಯಾವ್ ಬ್ಯಾಲೆನ್ಸ್. ಭಕ್ತಿನಾಥ್ ಠಾಕೂರ್ ಫಾರ್ಮುಲಾ: 8 hours ಫಾರ್ ವರ್ಕ್, 8 hours ಫಾರ್ ಬಾಡಿ, 8 hours ಫಾರ್ ಕೃಷ್ಣ, 24 hours. 8 hours ಫಾರ್ ವರ್ಕ್ ಅಂತಂದರೆ ಕೆಲಸ. ಕಲಿಯುಗದಲ್ಲಿ ಸ್ವಲ್ಪ 9-10 hours ಆಗ್ಬೋದು. 8 hours ಫಾರ್ ಬಾಡಿ ಅಂತಂದರೆ 6 ಗಂಟೆ ನಿದ್ರೆ, 2 ಗಂಟೆ ಊಟ ತಿಂಡಿ ವ್ಯಾಯಾಮ ಶೌಚ ಕಾರ್ಯ ಇದೆಲ್ಲ 8 ಗಂಟೆ. 8 hours ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್, ರೈಟ್? ಜಪ ಸ್ವಲ್ಪ 2 ಗಂಟೆ ಜಪ ಮಾಡೋದು, ಆರತಿ ಮಾಡೋದು, ಓದೋದು, ಪ್ರಚಾರ ಮಾಡೋದು, ಅದೆಲ್ಲ ಇದರಲ್ಲಿ ಬರುತ್ತೆ 8 hours. ಭಕ್ತಿನಾಥ್ ಠಾಕೂರ್ ಈ ರೀತಿ ಫಾರ್ಮುಲಾ ಫಾಲೋ ಮಾಡ್ತಾ ಇದ್ರು. ಅದೇ ಕಲಿಯುಗದಲ್ಲಿ ಏನಾಗ್ತದೆ, ಆ 8 hours ಸ್ಪಿರಿಚುವಲ್ ಲೈಫಲ್ಲಿ ಕಟ್ ಆಗ್ತದೆ, ಕಟ್ಟಾಗಡೆ ವರ್ಕಿಗೆ ಹೋಗ್ತದೆ, ಜಾಬಿಗೆ ಹೋಗ್ತದೆ. ಸೊ ಅದು ಪ್ರಾಬ್ಲಮ್ ಆಗ್ತದೆ. ಕರೆಕ್ಟ್? ಎಸ್, ಯು ಶುಡ್ ನೋ ಹೌ ಟು ಮ್ಯಾನೇಜ್ ಯುವರ್ ಜಾಬ್. ಇದು ಬೆಸ್ಟ್ ಪ್ರಾಬ್ಲಮ್, ಎಲ್ಲರೂ ಪ್ರಾಬ್ಲಮ್. ಮನಸ್ಸು ಎಲ್ಲದಕ್ಕೂ ಕಾರಣ ಏನು? ಮನಸ್ಸು. ಮನಃ ಪರಂ ಕಾರಣಂ ಆಮನಂತಿ. ಮನವೇ ಎಲ್ಲ ದುಃಖಗಳಿಗೆ ಮೂಲ ಕಾರಣ, ರೈಟ್? ಅವಂತಿ ಬ್ರಾಹ್ಮಣ ಅಂತ ಒಬ್ಬ ಇದ್ದಾನೆ, 11ನೇ ಸ್ಕಂದದಲ್ಲಿ ಬರ್ತದೆ. ಅದು ಹೇಳ್ತಾರೆ, ನನ್ನ ದುಃಖಕ್ಕಾಗಿ ಗ್ರಹಗಳು ಕಾರಣವಲ್ಲ, ದೇವತೆಗಳು ಕಾರಣವಲ್ಲ, ಬೇರೆ ಯಾರೂ ಕಾರಣರಲ್ಲ, ನನ್ನ ದುಃಖಕ್ಕೆ ಕಾರಣ ನನ್ನ ಮನಸ್ಸು, ರೈಟ್? ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇ ನಮ್ಮ ಬಂಧನಕ್ಕೆ ಕಾರಣ, ಅದೇ ನಮ್ಮ ಮೋಕ್ಷಕ್ಕೂ ಕಾರಣವಾಗ್ಬೋದು. ಸೊ ಮನಸ್ಸಿನಲ್ಲಿ ಇರುವಂತಹ ಪೂರ್ವ ಜನ್ಮಗಳ ಸಂಸ್ಕಾರಗಳು, ವಾಸನೆಗಳು, ಅವೆಲ್ಲ ನಮ್ಮನ್ನ ಕಾಡ್ತಾ ಇರ್ತವೆ. ಸೊ ಜಪ ಮಾಡಿ ಕೂತಾಗ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ತಾ ಇರುವಾಗ ಮನಸ್ಸಲ್ಲಿ ಏನೋ ಒಂದು ವಿಚಾರ ಬರ್ತದೆ. ಹರೇ ಕೃಷ್ಣ, ಹಾಲೇನು ಬಂದಿಲ್ಲ ಇವತ್ತು. ಹರೇ ಕೃಷ್ಣ ಕೃಷ್ಣ ಕೃಷ್ಣ, ಎಷ್ಟೊತ್ತಿಗೆ ಬರ್ತಾನೆ? ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಫೋನ್ ಮಾಡೋಣ, ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಓ ಇವತ್ತು ಬರೋದಿಲ್ವಾ? ಓಕೆ, ಹರೇ ಕೃಷ್ಣ. ಎಲ್ಲಿಂದ ತರೋದು? ಹರೇ ಕೃಷ್ಣ. ಸೊ ಜಪ ಮಾಡ್ತಾ ಇದೆಲ್ಲ ನಡೀತಾ ಇದೆ. ಓಕೆ, ಮಾಲೆ ಸೈಡಿಗೆ ಇಟ್ಟು ತೊಗೊಂಡು ಬಂದು ಆಮೇಲೆ ಜಪ ಮಾಡಿ. ಬಟ್ ಮನಸ್ಸು ಏನು ಮಾಡ್ತದೆ? ಇಲ್ಲ, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು, ಎರಡು ಪ್ಯಾರಲಲ್ಲಿ ಮಾಡ್ತಾ ಇರಬೇಕು ಅಂತ. ಸೊ ದ್ಯಾಟ್ಸ್ ಹೌ ಮೈಂಡ್ ಟ್ರಿಕ್ಸ್ ಅಸ್. ಸೊ ನಾವು ಮನಸ್ಸನ್ನು ನಿಯಂತ್ರಣ ಇಟ್ಕೋಬೇಕು. ಸೊ ಇದು ಡಿಸ್ಟ್ರಾಕ್ಷನ್ಸ್. ಮನಸ್ಸಲ್ಲಿ 3 ರೀತಿ ಬರ್ತವೆ. ಒಂದು ಲಯ ಅಂತಂದರೆ ನಿದ್ರೆ. ಹರೇ ಕೃಷ್ಣ ಕೃಷ್ಣ ಕೃಷ್ಣ, ಸ್ವಿಚ್ ಆಫ್ ಆಗಿಬಿಡ್ತದೆ ಮೈಂಡ್. ಯಾಕಂದರೆ ಅದು ಇಷ್ಟ ಆಗ್ತಾ ಇಲ್ಲ, ಚಾಂಟಿಂಗ್ ಮಾಡೋದು ಮನಸ್ಸಿಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಮೈಂಡ್ ಏನು ಮಾಡ್ತದೆ? ಸ್ವಿಚ್ ಆಫ್ ಆಗ್ತದೆ, ನಿದ್ರೆ ಮಾಡ್ತದೆ. ಕೆಲವು ನೋಡ್ತೀವಿ, ಭಕ್ತರು ಕೂತಿರ್ತಾರೆ ಚೇರ್ ಮೇಲೆ ಕೂತಲ್ಲೇ ಅರ್ಧ ಗಂಟೆ ನಂತರ ನೋಡ್ತಾರೆ, ಓ ಇನ್ನೂ ಮುಗ್ದಿಲ್ಲ ಅಂತ. ಸೊ ಅದು ಸ್ಲೀಪಿ ಜಪ, ಲಯ. ಸೆಕೆಂಡ್ ಲೆವೆಲ್ ಇಸ್ ನಿದ್ರೆ ಬರ್ತಾ ಇಲ್ಲ, ಅದರ ವಿಕ್ಷೇಪ ಅಂತಂದರೆ ಡಿಸ್ಟ್ರಾಕ್ಷನ್. ಯಾವುದೋ ವಿಚಾರಗಳು, ಚಿಂತನೆಗಳು ಅದೆಲ್ಲ ಕಾಡ್ತಾ ಇದ್ದಾವೆ. ಸೊ ಅದೆಲ್ಲ ಮನಸ್ಸಲ್ಲಿ ಬರ್ತಾ ಇರ್ತದೆ. ರೈಟ್? ಅವರು ನನ್ನ ಬಗ್ಗೆ ಹೀಗೆ ಹೇಳಿದರು, ಇವರು ನನಗೆ ಗೌರವ ಕೊಡಲಿಲ್ಲ, ಇವರು ನನಗೆ ಈ ರೀತಿ ಮಾಡೋದು. ಸರಿ, ದ್ವೇಷದ ಭಾವನೆ ಅಥವಾ ಸಿಟ್ಟಿನ ಭಾವನೆ ಅಥವಾ ಕಾಮ, ಇದು ಬೇಕು ಅದು ಬೇಕು ಅನ್ನೋ ಭಾವನೆ, ರೈಟ್? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇತ್ಯಾದಿಗಳು ಮನಸ್ಸಿನಲ್ಲಿ ಕಾಡ್ತಾ ಇರ್ತವೆ. ಸೊ ದ ಡಿಸ್ಟ್ರಾಕ್ಟರ್ಸ್, ದಟ್ ವಿಕ್ಷೇಪ. ಫಸ್ಟ್ ಲಯ ಆ್ಯಂಡ್ ವಿಕ್ಷೇಪ. ಥರ್ಡ್ ಥಿಂಗ್ ಇಸ್ ಜಡ್ಯ ಅಂತಂದರೆ ನಿದ್ರೆನೂ ಬರ್ತಾ ಇಲ್ಲ, ಡಿಸ್ಟ್ರಾಕ್ಷನ್ಸ್ ಕೂಡ ಇಲ್ಲ, ಆದರೆ ಜಪ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಸಾಕಷ್ಟು ಟೈಮ್ ಇದೆ, ಎಲ್ಲ ಇದೆ, ಬೀಡ್ಬ್ಯಾಕ್ ಕೂಡ ಮುಂದೆ ಇದೆ, ಆದರೆ ಕೈ ಹಾಕಿ ಹರೇ ಕೃಷ್ಣ ಅಂತ ಹೇಳೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಯಾಕೆ? ದಟ್ಸ್ ಕಾಲ್ಡ್
ಜಡ್ಯ. ಸೊ ಈ ಮೂರು ಆಬ್ಸ್ಟೇಕಲ್ಸ್ನ ನಾವು ಏನಂತಾರೆ ಸಾಲ್ವ್ ಮಾಡಬೇಕು, ಅವಾಗ ಜಪ ಇಂಪ್ರೂವ್ ಆಗ್ತದೆ. ಇಲ್ಲ ನಿದ್ರೆ ಆಗಿ ಬರ್ತದೆ, ಮೇ ಬಿ ಅನಾರೋಗ್ಯ ಇದೆ ಅಥವಾ ರಾತ್ರಿ ನಿದ್ರೆ ಸರಿಯಾಗಿ ಮಾಡಿಲ್ಲ. ಸೊ ವಿ ಶುಡ್ ಟೇಕ್ ಕೇರ್ ದಟ್ ದ ಬಾಡಿ ಈಸ್ ವೆಲ್ ರೆಸ್ಟೆಡ್. ಅವಾಗ ನಿದ್ರೆನ ಓವರ್ಕಮ್ ಮಾಡ್ಬೋದು. ವಿಕ್ಷೇಪ, ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇದ್ರೆ ಏನು ಮಾಡಬೇಕು? ಏನೇನು ವಿಚಾರಗಳು ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದೇವೆ ಅದನ್ನು ಪಟ್ಟಿ ಮಾಡಿನ. ಓಕೆ, ಜಪ ಮಧ್ಯದಲ್ಲಿ ಏನಾದರೂ ಬರ್ತವೆ ಥಾಟ್ಸು, ಏನಾದರೂ ಇಂಪಾರ್ಟೆಂಟ್ ಥಾಟ್ ಬಂದರೆ ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೋಬೇಕು. ನಾನು ಬರ್ತೀನಿ, ನಿನ್ನನ್ನು ನೋಡ್ತೀನಿ, ನೀನು ಈಗ ಜಪ ಮಾಡೋಕ್ಕೆ ಬಿಡು ನನಗೆ. ಜಪ ಮುಗಿದ ಮೇಲೆ ಐ ವಿಲ್ ಥಿಂಕ್ ಅಬೌಟ್ ಇಟ್. ಸೊ ಈ ರೀತಿ ವಿ ಶುಡ್ ಟೆಲ್ ಇಟ್. ವಿಕ್ಷೇಪ. ಮತ್ತೆ ಮನಸ್ಸು ಬೇರೆ ಕಡೆ ಹೋದ್ರೆ ಅದನ್ನ ಮತ್ತೆ ಎಳ್ಕೊಂಡು ಬರಬೇಕು. ವಿ ಶುಡ್ ಪುಲ್ ಇಟ್ ಬ್ಯಾಕ್. ಯಥೋ ನಿಶ್ಚಲತಿ ಮನಃ ಚಂಚಲಂ ಅಸ್ಥಿರಂ ತತಸ್ತತೋ ನಿಯಮ್ಯೇತದ್ ಆತ್ಮನ್ಯೇವ ವಶಂ ನಯತ್. ಸೊ ಮನಸ್ಸು ಎಲ್ಲಾದ್ರೂ ಹೋದ್ರೆ ಅದನ್ನ ಮತ್ತೆ ವಾಪಸ್ ಎಳ್ಕೊಂಡು ಬರಬೇಕು, ಮತ್ತೆ ಜಪದಲ್ಲಿ ಸ್ಥಿರ ಮಾಡಬೇಕು. ಜಡ್ಯ ಅಂತಂದ್ರೆ ಇಂಡಿಫರೆನ್ಸ್ ಟು ಚಾಂಟಿಂಗ್. ಮನಸ್ಸಾಗ್ತಾ ಇಲ್ಲ, ಅವಾಗ ಏನು ಮಾಡಬೇಕು? ಯಾರು ಜಪ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅವ್ರ ಜೊತೆ ಕೂತ್ಕೊಂಡು ಜಪ ಮಾಡು. ಚಾಂಟ್ ವಿತ್ ದೋಸ್ ಅವರ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಜಪ. ಅವಾಗ ಏನಾಗ್ತದೆ? ಇಂಟ್ರೆಸ್ಟ್ ಬರ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ. ಅವ್ರ ಜೊತೆ ಕೂತ್ಕೊಂಡು ಗುರುಜಿ ನಿಮ್ಮ ಜೊತೆ, ಮಾತಾಜಿ ನಿಮ್ಮ ಜೊತೆ ಜಪ ಮಾಡ್ಬೋದಾ ಅಂತ ಓಕೆ ಒಟ್ಟಿಗೆ ಮಾಡಿ, ಅವಾಗ ಟೇಸ್ಟ್ ಬರ್ತದೆ, ಇಂಟ್ರೆಸ್ಟ್ ಬರ್ತದೆ. ಕರೆಕ್ಟ್? ಈ ರೀತಿ ನಾವು ಮನಸ್ಸನ್ನ ಶಾಂತಗೊಳಿಸಬಹುದು. ಮೈಂಡ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್. ಎಸ್ ಪ್ರಭುಜಿ, ಮೈಂಡ್ ಬಗ್ಗೆ ಒಳ್ಳೆ ಪಾಯಿಂಟ್ಸ್ ತಂದಿದ್ದೀವಿ. ಸೊ ಈ ರೀತಿ ಕೆಲವೊಂದು 4-5 ವಿಷಯಗಳನ್ನು ಇವತ್ತು ಚರ್ಚೆ ಮಾಡಿದ್ದೀವಿ. ಮತ್ತೆ ಏನಾದರೂ ಒನ್ ಲಾಸ್ಟ್ ಪಾಯಿಂಟ್? ಜಪ ಸಾಧನೆಯಲ್ಲಿ ಏನು ತೊಂದರೆ? ಯಾಕೆಂದ್ರೆ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗ್ತದೆ ಈಗ. ಇಲ್ಲಿ ಕ್ಲಾಸ್ ಮುಗಿದ ಮೇಲೆ ಒಂದು ರೌಂಡ್ ಜಪ ಮೆಕ್ಯಾನಿಕಲಿ ಮಾಡ್ತೀವಿ ಅಂತಲ್ಲ. ಈಗ ನೀವೇನು ಮಾಡಬೇಕು? ಈಗ ಜಪ ಮಾಡುವಾಗ ನಾವೇನೇನು ಡಿಸ್ಕಸ್ ಮಾಡಿದ್ವಿ ಅದನ್ನು ಅಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡಿ. ಮನಸ್ಸು ಬೇರೆ ಕಡೆ ಹೋದರೆ ಅದನ್ನು ಹೇಳ್ಕೊಂಡು ಬನ್ನಿ. ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂದರೆ ಮಂತ್ರವನ್ನು ಕೇಳಿ, ಯು ಹಿಯರ್ ಇಟ್. ರೈಟ್? ಯಾವಾಗ ನಾವು ಮಂತ್ರ ಮನಸ್ಸಿಗೆ ಸ್ಪರ್ಶವಾಗ್ತದೆ ಆಗ ರುಚಿ ಬರ್ತದೆ. ಸೊ ಟ್ರೈ ಟು ಚಾಂಟ್ ಅಟೆಂಟಿವ್ಲಿ ಆ್ಯಂಡ್ ದೆನ್ ಪ್ರೇಯರ್ಫುಲಿ ಮಾಡಿ, ಪ್ರಾರ್ಥನೆಯಿಂದ ಮಾಡಿ. ಹೇ ಕೃಷ್ಣ, ಹೇ ಶ್ರೀಮತಿ ರಾಧಾರಾಣಿ, ದಯವಿಟ್ಟು ನಮ್ಮನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸಿ ಅನ್ನೋ ಒಂದು ಪ್ರಾರ್ಥನೆ. ಯಾವಾಗ ಪ್ರಾರ್ಥನೆ ಭಾವನೆ ಇರ್ತದೆ ಆವಾಗ ಜಪ ಇನ್ನಷ್ಟು ಚೆನ್ನಾಗಾಗ್ತದೆ. ರೈಟ್? ಯು ಶುಡ್ ಪ್ರೇ. ಕೇವಲ ಯಾವಾಗ 108 ಮಾಲೆ ಮುಗಿದು ಹೋಗ್ತದೆ ಅಂತ ಅಲ್ಲ, ಅದನ್ನು ನೋಡ್ತಾ ಇರಬಾರ್ದು ನಾವು. ವಿ ಶುಡ್ ಫೋಕಸ್ ಆನ್ ಹಿಯರಿಂಗ್. ಅದನ್ನು ಕೇಳೋದಕ್ಕೆ ಪ್ರಯತ್ನ ಪಡಿ. ಕೇಳ್ತಾ ಅದು ರುಚಿ ಬರ್ತದೆ. ಓಕೆ, ಹರೇ ಕೃಷ್ಣ. ಸ್ಟಾಪ್ ಹಿಯರ್. ಎನಿ ಕ್ವಶನ್ಸ್?